Today, we shall try to understand how to calculate interest on drawings. In the earlier session, you have learned that if partners want to charge interest on drawings, they have to mention it in their partnership deed. ಒಂದು ವೇಳೆ ಪಾಲುದಾರರು ತಮ್ಮ ಪಾಲುದಾರರ ಡ್ರಾವಿಂಗ್ಸ್ ಮೇಲೆ ಬಡ್ಡಿಯನ್ನ ಹಾಕಬೇಕು ಎಂದು ಬಯಸಿದರೆ ಆ ವಿಷಯವನ್ನ ಅವರು ತಮ್ಮ ಪಾಲುಗಾರಿಕಾ ಒಪ್ಪಂದದಲ್ಲಿ ಉಲ್ಲೇಖಿಸಿರಬೇಕು, ಬರೆದಿಟ್ಟಿರಬೇಕು. ಅಂದ್ರೆ ಪಾಲುಗಾರಿಕಾ ಒಪ್ಪಂದದಲ್ಲಿ ಬರೆದಿದ್ರೆ ಮಾತ್ರ ಪಾರ್ಟ್ನರ್ಸ್ ಡ್ರಾವಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಅನ್ನ ಹಾಕಬಹುದು. ಇಫ್ ಇಟ್ ಇಸ್ ನಾಟ್ ಮೆನ್ಷನ್ಡ್ ಇನ್ ದ ಪಾರ್ಟ್ನರ್ಶಿಪ್ ಡೀಡ್, ಪಾಲುಗಾರಿಕಾ ಒಪ್ಪಂದದಲ್ಲಿ ಅದರ ಉಲ್ಲೇಖ ಇರಲಿಲ್ಲ ಅಂತಂದ್ರೆ ಪಾಲುಗಾರಿಕಾ ಕಾಯ್ದೆಯ ಪ್ರಕಾರ 1932ರ ಭಾರತೀಯ ಪಾಲುಗಾರಿಕಾ ಕಾಯ್ದೆಯ ಪ್ರಕಾರ ಯಾವೊಬ್ಬ ಪಾಲುದಾರನ ಡ್ರಾವಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಲಿಕ್ಕೆ ಬರೋದಿಲ್ಲ. ಸೊ ಇದು ಒಂದು ನಾವು ನೆನಪಿಟ್ಕೋಬೇಕು. ಓಕೆ, ಸೊ ಇಫ್ ದೇರ್ ಇಸ್ ಎ ಪ್ರಾವಿಷನ್ in the partnership deed, then only we can charge interest on drawings. So ಸಾಮಾನ್ಯವಾಗಿ ಡ್ರಾವಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಅನ್ನು ಯಾಕೆ ಚಾರ್ಜ್ ಮಾಡ್ತಾರ ಅಂತಂದ್ರೆ to discourage the drawing of heavy amount from the partnership. ಈ ಒಂದು ಡ್ರಾವಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಹಾಕುವಂತಹ ರೂಢಿ ಅಥವಾ ಪದ್ಧತಿ ಇರ್ಲಿಲ್ಲ ಅಂತಂದ್ರೆ ಪಾಲುದಾರರು ಅನಾವಶ್ಯಕವಾಗಿ ಪಾಲುಗಾರಿಕಾ ಸಂಸ್ಥೆಯಿಂದ ಹೆಚ್ಚು ಅಮೌಂಟ್ ಅನ್ನ ಡ್ರಾ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ. ಸೊ ಅದರಿಂದ ಸಂಸ್ಥೆಗೆ ಸಮಸ್ಯೆ ಆಗ್ತದೆ. ಸಂಸ್ಥೆ ಒಳಗೆ ಕ್ಯಾಶ್ ಫ್ಲೋ ಕಡಿಮೆ ಆಗ್ತದೆ, ಔಟ್ಫ್ಲೋ ಜಾಸ್ತಿ ಆಗ್ತದೆ, ಹೊರಗೆ ಹೋಗೋದು. ಆಮೇಲೆ ಸಂಸ್ಥೆಯ ದಿನನಿತ್ಯ ಖರ್ಚುಗಳನ್ನ ಭರಿಸುವ ಸಲುವಾಗಿ ಸಮಸ್ಯೆ ಬರಬಹುದು. ಸೊ ದಟ್ಸ್ ವೈ ಇನ್ ಆರ್ಡರ್ ಟು ಡಿಸ್ಕರೇಜ್ ದಿ ಪಾರ್ಟ್ನರ್ಸ್ from drawing heavy amount, interest on drawing practice is followed. But anyway, if you want to charge interest on drawings of the partners, then it should be mentioned in the partnership deed. Otherwise, according to Partnership Act, no interest on drawing is charged. Okay. So ಇದು ನಾವು ಈಗಾಗಲೇ ಹಿಂದಿನ ಕ್ಲಾಸ್ ಒಳಗೆ ಕಲ್ತಿದ್ದೀವಿ. ಈಗ ನಾವು ಇಲ್ಲಿ ಕಲಿಬೇಕಾಗಿದ್ದು ಹೌ ಟು ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಇದರ ಮೇಲೆ ನಿಮಗೆ 6 ಮಾರ್ಕಿನ ಪ್ರಶ್ನೆಗಳನ್ನ ಕೇಳಲಾಗುತ್ತದೆ. 6 marks ಕ್ವಶನ್ ವಿಲ್ ಬಿ ಆಸ್ಕ್ಡ್ ಇನ್ ಸಿ ಸೆಕ್ಷನ್. 6 ಅಂಕಗಳ ಮಾರ್ಕ್ಸ್ ಇದು ಕ್ವಶನ್ ಅನ್ನ ಕೇಳಲಾಗುತ್ತದೆ. ಸೊ ಅದಕ್ಕಾಗಿ ವಿ ಹ್ಯಾವ್ ಟು ಲರ್ನ್ ಹೌ ಟು ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್. ಸೊ ದೇರ್ ಆರ್ ಡಿಫರೆಂಟ್ ಸಿಚುವೇಶನ್ಸ್ ಆಫ್ ಡ್ರಾವಿಂಗ್ಸ್. When we observe, we find the different situation of drawings. What are those different situations? ಬೇರೆ ಬೇರೆ ಸನ್ನಿವೇಶಗಳನ್ನ ನಾವು ಕಾಣ್ತೀವಿ. ಸೊ ಹಾಗಾದ್ರೆ ಏನು ಸನ್ನಿವೇಶಗಳು? ಒಂದನೇ ಸನ್ನಿವೇಶ, ಅಲ್ಲಿ ಪಾಲುದಾರರು ಸಂಸ್ಥೆಯಿಂದ ಯಾವಾಗಾದ್ರೂ ಒಮ್ಮೆ ಮಾತ್ರ ಡ್ರಾ ಮಾಡ್ತಾರೆ. ಪಾಲುದಾರರು ಸಂಸ್ಥೆಯಿಂದ ಯಾವಾಗಾದ್ರೂ ಒಮ್ಮೆ ಒಂದು ಅಮೌಂಟ್ ಅನ್ನ ಡ್ರಾ ಮಾಡಿದ್ರೆ ಮುಗಿತು, ಮತ್ತೆ ಅವರು ಡ್ರಾ ಮಾಡ್ಲಿಕ್ಕೆ ಹೋಗುದಿಲ್ಲ. ಓನ್ಲಿ ಒನ್ಸ್ ಇನ್ ಎ ಇಯರ್. ಸೊ ಇನ್ ದಟ್ ಕೇಸ್ ವಿ ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಬೈ ಫಾಲೋವಿಂಗ್ ದ ಸಿಂಪಲ್ ಮೆಥಡ್. ನೀವೇನು ಹೈಸ್ಕೂಲ್ ಒಳಗೆ ಕಲ್ತಿರಲ್ಲ, ಬಡ್ಡಿ ಕ್ಯಾಲ್ಕುಲೇಟ್ ಮಾಡೋ ಸಲುವಾಗಿ ಒಂದು ಫಾರ್ಮುಲಾ ಇತ್ತು. ಆ ಫಾರ್ಮುಲಾ ಹಚ್ಚಿ ನೀವು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅನ್ನ ಸರಳವಾಗಿ ಕ್ಯಾಲ್ಕುಲೇಟ್ ಮಾಡೋದು. ದಿಸ್ ನೋ ಟೆನ್ಷನ್, ದಿಸ್ ನೋ ಕಾಂಪ್ಲೆಕ್ಸಿಟಿ. Easily you can calculate the interest on drawings. For example, A and B are partners. A and B are
ಟೂ ಪಾರ್ಟ್ನರ್ಸ್ ಇನ್ ಎ ಪಾರ್ಟ್ನರ್ಶಿಪ್. ಎ ಮತ್ತು ಬಿ ಇಬ್ರು ಪಾಲುದಾರರು. ಓಕೆ, ಎ ವಿತ್ಡ್ರೂ rupees 10,000. ಎ ವಿತ್ಡ್ರೂ rupees 10,000. ಎ ಏನ್ ಮಾಡ್ತಾನ 10,000 ರೂಪಾಯಿ ಡ್ರಾ ಮಾಡ್ತಾನ. ಎ ವಿತ್ಡ್ರೂ rupees 10,000. ಯಾವಾಗ ವಿತ್ಡ್ರಾ ಮಾಡ್ತಾನ ಡೇಟ್ ಬರೀತೀನಿ ನೋಡ್ರಿ. he withdraw on 1/7/20. he withdraw on 1/7/20, 1st of July 2020. ಓಕೆ, ಬಿ ಏನ್ ಮಾಡ್ತಾನ, ಬಿ withdraw rupees 20,000 on say for example 1/10/20. ಮುಗಿತು, ಮತ್ತೆ ಅವ್ರು ಡ್ರಾ ಮಾಡ್ಲಿಕ್ಕೆ ಹೋಗೋದಿಲ್ಲ. ಇಡೀ ವರ್ಷದೊಳಗೆ ಅಕೌಂಟಿಂಗ್ ಪೀರಿಯಡ್ ಒಳಗೆ ಇರು ಒಮ್ಮೆ ಮಾತ್ರ ಡ್ರಾ ಮಾಡ್ತಾ ಇದ್ದಾರೆ. ಇಫ್ ದಟ್ ಈಸ್ ದ ಕೇಸ್ ವಿ ಕ್ಯಾನ್ ಫಾಲೋ ದ ಸಿಂಪಲ್ ಮೆಥಡ್. ಜಸ್ಟ್ ಫಾರ್ಮುಲಾ ಹಚ್ಚೋದು, ಇಂಟ್ರೆಸ್ಟ್ ಬಡ್ಡಿ ಫಾರ್ಮುಲಾ ನೀವು ಕಲ್ತೀರಿ ಹೈಸ್ಕೂಲ್ ಒಳಗೆ. ಆ ಫಾರ್ಮುಲಾ ಹಚ್ಚೋದು, ಹಚ್ಚಿ ನಾವು ಇಂಟ್ರೆಸ್ಟ್ ಅನ್ನು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋದು. ಫಾರ್ ಎಕ್ಸಾಂಪಲ್, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಆಫ್ ಎ ಈಸ್ ಈಕ್ವಲ್ ಟು, ಸೊ ಫಾರ್ಮುಲಾ ಒಳಗೆ ನೀವು ಕಲ್ತೀರಿ ಹೈಸ್ಕೂಲ್ ಒಳಗೆ ಏನ್ ತಗೊಂತೀವಿ ನಾವು, ಅಮೌಂಟ್ ಆಫ್ ಡ್ರಾವಿಂಗ್ ತಗೊಂತೀವಿ. ಸೊ ಡ್ರಾವಿಂಗ್ಸ್ ಅಮೌಂಟ್ ಅನ್ನ ತಗೊಂತೀವಿ. ಮತ್ತೇನ್ ತಗೊಂತೀವಿ, ರೇಟ್ ಆಫ್ ಇಂಟ್ರೆಸ್ಟ್ ತಗೊಂತೀವಿ, ರೇಟ್ ಆಫ್ ಇಂಟ್ರೆಸ್ಟ್. ಆಮೇಲೆ ಮತ್ತೇನ್ ತಗೊಂತೀವಿ, ಪೀರಿಯಡ್, ಅಂದ್ರೆ ಎಷ್ಟು ತಿಂಗಳಕ್ಕಾಗಿ ಆ ಅಮೌಂಟ್ ಅನ್ನ ಯೂಸ್ ಮಾಡಿದಾನ. then you will get the amount of interest. So in case of A, so it is the interest on drawing. Okay, so interest on drawing is equal to total drawings into rate of interest into period outstanding, ಬಾಕಿ ಉಳಿದಿರುವಂತ ತಿಂಗಳುಗಳು. ಹಂಗಾರೆ ಇನ್ ಕೇಸ್ ಆಫ್ ಎ ನೋಡೋಣ, he has withdrawn rupees 10,000 into rate of interest ಎಷ್ಟು, suppose for example rate is 10%, rate is 10% per annum, per annum, ಪ್ರತಿ ವರ್ಷ 110 ರೂಪಾಯಿ ಬಡ್ಡಿ. ಓಕೆ, ಹಂಗಾರೆ ನಾವು ರೇಟ್ ಅಂತ ತಕ್ಷಣ ಇಲ್ಲಿ ಏನು ಬರಬೇಕು, 10% ಅಂದ್ರೆ 10/100 ಇಂಟು ಪೀರಿಯಡ್, ಎಷ್ಟು ಅವಧಿಗಾಗಿ ಆತ ಆ ದುಡ್ಡನ್ನ ಉಪಯೋಗ ಮಾಡಿದಾನ ಅದನ್ನ ನೋಡಿ. ಸೊ ಅದಕ್ಕೆ ಏನ್ ಮಾಡಬೇಕು, ಡೇಟ್ ಆಫ್ ಡ್ರಾವಿಂಗ್ ನೋಡ್ಬೇಕು. ಡೇಟ್ ಆಫ್ ಡ್ರಾವಿಂಗ್ ಎಷ್ಟೈತಿ, 1/7/20. ಇನ್ನು ನಾವು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅನ್ನ ಯಾವ ಡೇಟಿಗೆ ಕ್ಯಾಲ್ಕುಲೇಟ್ ಮಾಡಾಕ್ತಿವಿ ಅದ್ ನೋಡ್ಬೇಕು. ಸಪೋಸ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ 31st March 21 ಫಾರ್ ದ ಇಯರ್ ಎಂಡ್, ವರ್ಷದ ಕೊನೆಗೆ ನಮ್ಗೆ ಇಯರ್ ಎಂಡ್ ಡೇಟ್ ಏನು, 31/3/21. ಸೊ ಈ ಎರಡು ಡೇಟ್ ಬೇಕು ನಮ್ಗೆ ಈ ಪೀರಿಯಡ್ ಕ್ಯಾಲ್ಕುಲೇಟ್ ಮಾಡೋ ಸಲುವಾಗಿ. ಈ ಪೀರಿಯಡ್ ಔಟ್ಸ್ಟ್ಯಾಂಡಿಂಗ್, ಬಾಕಿ ಉಳಿದಿರುವಂತಹ ತಿಂಗಳುಗಳು, ಇದನ್ನ ನಾವು ಫೈಂಡ್ ಔಟ್ ಮಾಡೋ ಸಲುವಾಗಿ ಏನ್ ಮಾಡ್ಬೇಕಪ್ಪ ಅಂತಂದ್ರೆ, ಡೇಟ್ ಆಫ್ ಡ್ರಾವಿಂಗ್ಸ್ ಮತ್ತು ಡೇಟ್ ಇಯರ್ ಎಂಡ್ ಡೇಟ್ ಎರಡು ನಮ್ಗೆ ಬೇಕಾಗ್ತಾವ. ಸೊ ನಾವು ಏನ್ ಮಾಡ್ಬೇಕು, ಎರಡನ್ನು ಕನ್ಸಿಡರ್ ಮಾಡಬೇಕು. ಹಾಗಾದ್ರೆ ಇಲ್ಲಿಂದ ಇಲ್ಲಿವರೆಗೆ ಎಷ್ಟು ತಿಂಗಳ ಬಾಕಿ ಆಯ್ತು ಅದನ್ನ ಕೌಂಟ್ ಮಾಡ್ಬೇಕು. ನಾನು ನಿಮ್ಗೆ ಹೇಳಿದ್ದೆ, ಇಲ್ಲಿ ಜುಲೈ ತಿಂಗಳ 1ನೇ ತಾರೀಕಿಗೆ ಅವ ಡ್ರಾ ಮಾಡಿದಾನ. ಹಂಗಾದ್ರೆ ಜುಲೈ ತಿಂಗಳ ಒಳಗೂ ನಾವು ಬಡ್ಡಿ ಹಾಕ್ಬೇಕು. ಸೊ ಅದಕ್ಕಾಗಿ ಜುಲೈ ತಿಂಗಳಿಂದ ಸ್ಟಾರ್ಟ್ ಮಾಡಬೇಕು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ ಎಷ್ಟಾಯ್ತು ಟೋಟಲ್, 9 ತಿಂಗಳ. ಟೋಟಲ್ 9 ತಿಂಗಳ. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ 9 ತಿಂಗಳ. ಸೊ ಹಾಗಾದ್ರೆ 9 ತಿಂಗಳದ ಮಾತ್ರ ನಾವು ಬಡ್ಡಿ ಹಾಕಬೇಕು, 1 ವರ್ಷದ ಬಡ್ಡಿ ಹಾಕ್ಲಿಕ್ಕೆ ಬರೋದಿಲ್ಲ. ಬಿಕಾಸ್ ಹಿ ಹ್ಯಾಸ್ ಯೂಸ್ಡ್ 10,000 rupees ಫಾರ್ 9 months. ಸೊ ವಿ ಹ್ಯಾವ್ ಟು ಚಾರ್ಜ್ 9 months ಇಂಟ್ರೆಸ್ಟ್. ನೀವು ಯಾರಾದ ಕಡೆಯಿಂದ ಸಾಲ ತಂದಿರ್ತೀರಿ, ಎಷ್ಟು ತಿಂಗಳ ಯೂಸ್ ಮಾಡ್ತೀರಿ ಅಷ್ಟು ತಿಂಗಳದ ಬಡ್ಡಿ ಕೊಡ್ತೀರಿ. 6 ತಿಂಗಳ ಯೂಸ್ ಮಾಡಿ 12 ತಿಂಗಳದ ಬಡ್ಡಿ ಕೊಡ್ತೀರಿ ಅಂದ್ರೆ ಕೊಡಂಗಿಲ್ಲ. ಸೊ ಅದೇ ತರ ನಾವು ಇಲ್ಲಿ ಪಾರ್ಟ್ನರ್ಸ್ ಡ್ರಾವಿಂಗ್ಸ್ ಮೇಲೆ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಏನ್ ಮಾಡಬೇಕು, ಅವರು ಎಷ್ಟು ಅವಧಿಗಾಗಿ ಆ ಅಮೌಂಟ್ ಅನ್ನ ಯೂಸ್ ಮಾಡಿರ್ತಾರ ಅಷ್ಟು ಅವಧಿಗೆ ಮಾತ್ರ ನಾವೇನ್ ಮಾಡ್ಬೇಕು, ಬಡ್ಡಿಯನ್ನ ಚಾರ್ಜ್ ಮಾಡಬೇಕು. ಸೊ ಅದಕ್ಕಾಗಿ ಹಾಗೆ ನಾವು ಯೂಸ್ ಮಾಡಿದ್ದು 9 ತಿಂಗಳ. ಸೊ 9/12. ಇದು ಹಚ್ಚಿಲ್ಲ ಅಂತಂದ್ರೆ, ಈ ಅವಧಿ ಹಚ್ಚಿಲ್ಲ ಅಂತಂದ್ರೆ ನಮ್ಗೆ 1 ವರ್ಷದ ಬಡ್ಡಿ ಸಿಗ್ತದೆ 12 ತಿಂಗಳಿಗೆ. ನಮ್ಗೆ ಬೇಕಾಗಿದ್ದು 9 ತಿಂಗಳಿಗೆ. ಹಂಗಾರೆ 12 ತಿಂಗಳಿಗೆ ಎಷ್ಟು ಬಡ್ಡಿ ಆದ್ರೆ 9 ತಿಂಗಳಿಗೆ ಎಷ್ಟು ಅಂತ ತಿಳಿತಾರೆ. ಸೊ 9/12 ಹಂಗಾರೆ ಈಸ್ ಈಕ್ವಲ್ ಟು ಎಷ್ಟು ಬಂತು ನೋಡ್ರಿ,
ಒಂದು ಜೀರೋ ಹೋಯ್ತು, ಇದು ಒಂದು ಜೀರೋ ಹೋಯ್ತು, ಇದು ಒಂದು ಜೀರೋ ಹೋಯ್ತು, ಇದು ಒಂದು ಜೀರೋ ಹೋಯ್ತು. ಆಮೇಲೆ 3 3 3 4 3 4 12. ಆಮೇಲೆ 4 1 4 2 8 4 2 8 2 ಉಳಿತು 20 ಆಯ್ತು. 4 5 20 ಈ 0 0 250 ಆಯ್ತು. ಹಂಗಾರೆ 250 into 3 is equal to ಎಷ್ಟಾಯ್ತು? 7 rupees. So in case of A, he has to pay to the firm rupees 750 interest on drawings. So A ಮೇಲೆ ನಾವು 750 ರೂಪಾಯಿ ಇಂಟ್ರೆಸ್ಟ್ ಅನ್ನ ಚಾರ್ಜ್ ಮಾಡಬೇಕು. ಅದೇ ತರ ಈಗ ಬಿ ನೋಡ. ಇನ್ ಕೇಸ್ ಆಫ್ ಬಿ ಎಷ್ಟು ಡ್ರಾ ಮಾಡ್ಯಾನ? 20,000 ರೂಪಾಯಿ ಡ್ರಾ ಮಾಡಿದಾನೆ. ಸೊ ದೇರ್ ಫೋರ್ 20,000 rupees ಬರೆದಿ. ಇದನ್ನೆಲ್ಲ ನೀವು ಬರ್ಕೋಬೇಕು. ಅದ್ರ ಸಲ ನಾನು ಬೋರ್ಡ್ ಮೇಲೆ ಬರ್ದೇನು. ಓಕೆ, ಕ್ವಶನ್ ಇಲ್ಲ, ನಾ ಕ್ವಶನ್ ಹೇಳಿಲ್ಲ, ಅದು ಬೇಕಾದ್ರೆ ಮತ್ತೊಮ್ಮೆ ರಿಪೀಟ್ ಮಾಡಿ ನೀವು ಬರ್ಕೊಡ್ರಿ. ಓಕೆ, ಸೊ 20,000 ರೇಟ್ ಆಫ್ ಇಂಟ್ರೆಸ್ಟ್ ಸೇಮ್. ಎಷ್ಟು? 10%, 10/100 ಇಂಟು ಈತ ಎಷ್ಟು ತಿಂಗಳ ಯೂಸ್ ಮಾಡ್ದಂಗೆ ಆಯ್ತು ನೋಡ್ರಿ. ಇವ ಡ್ರಾ ಮಾಡಿದ್ದು ಅಕ್ಟೋಬರ್ 1ನೇ ತಾರೀಕು. ಹಂಗಾರೆ ಇಲ್ಲಿಂದ ಇಲ್ಲಿವರೆಗೆ ಇಯರ್ ಎಂಡ್ ಮುಟ ನಾವು ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಕ್ಟೋಬರ್ ತಿಂಗಳದೊಳಗೆ ಅವ ಡ್ರಾ ಮಾಡಿದ ನಂತರ ಅಕ್ಟೋಬರ್ ಕೌಂಟ್ ಮಾಡಬೇಕು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಆಮೇಲೆ ಮಾರ್ಚ್. ಸೊ ಟೋಟಲ್ ಎಷ್ಟು ತಿಂಗಳಾಯ್ತು? 6 ತಿಂಗಳಾಯ್ತು. ಆತಿಲ್ಲ? ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಸೊ 6 ತಿಂಗಳಾಯ್ತು. ಸೊ ಹಾಗಾದ್ರೆ ಅವನು ನಾವು ಕೇವಲ 6 ತಿಂಗಳದ ಬಡ್ಡಿ ಮಾತ್ರ ಚಾರ್ಜ್ ಮಾಡಬೇಕು. ಸೊ ಅದಕ್ಕಾಗಿ ಏನ್ ಬಿಡ್ತೀವಿ? 6/12 ಈಸ್ ಈಕ್ವಲ್ ಟು 0 ಹೊತ್ತು, ಇದು ಒಂದು 0 ಹೊತ್ತು, ಇದು ಒಂದು 0 ಹೊತ್ತು, ಇದು ಒಂದು 0 ಹೊತ್ತು, 6 1 6 2 2 1 1,000 2,000 ಐತಿ. ಡಿವೈಡ್ ಬೈ 2 ಅಂತಂದ್ರೆ 1,000. ಹಂಗಾರೆ ಇವನ್ ಬಡ್ಡಿ ಎಷ್ಟಾಯ್ತು? 1,000. ನೋಡ್ರಿ, ಇವ 20,000 ರೂಪಾಯಿ ಡ್ರಾ ಮಾಡ್ಯಾನ, ಅದ್ರ ಬಡ್ಡಿ ಜಸ್ಟ್ 1,000 ರೂಪಾಯಿ. ಅವ 10,000 ರೂಪಾಯಿ ಡ್ರಾ ಮಾಡ್ಯಾನ, 750 ರೂಪಾಯಿ ಬಡ್ಡಿ ಆಯ್ತು. ಕಂಪೇರ್ ಮಾಡಿದ್ರೆ ಜಾಸ್ತಿ ಆಯ್ತು. ಇನ್ನು ಬಡ್ಡಿ ಯಾಕೆ ಜಾಸ್ತಿ ಆಯ್ತು? ಅವಧಿ ಜಾಸ್ತಿ. ಈತ 9 ತಿಂಗಳ ಯೂಸ್ ಮಾಡ್ಯಾನ, ಈತ ಕೇವಲ 6 ತಿಂಗಳ ಯೂಸ್ ಮಾಡಿದಾನೆ. ಸೊ ಹೀಗಾಗಿ ಇಲ್ಲಿ 20,000 ರೂಪಾಯಿ ಇದ್ರು ಕಂಪೇರಿಟಿವ್ಲಿ ಬಡ್ಡಿ 1,000 ರೂಪಾಯಿ ಬರ್ತಾ ಇದೆ, ಕಡಿಮೆ ಬರ್ತಾ ಇದೆ, 750 ರೂಪಾಯಿ ಬರ್ತಾ ಇದೆ. ಸೊ ಈ ರೀತಿಯಾಗಿ ನಾವು ಸಿಂಪಲ್ ಆಗಿ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಇದಕ್ಕೆ ನಾವು ಸಿಂಪಲ್ ಮೆಥಡ್ ಅಂತ ಕರೀಬಹುದು. ನೆನಪಿಟ್ಕೊಳ್ಳೋ ಸಲುವಾಗಿ ಹಂಗೇನ್ ಮೆಥಡ್ ಹೆಸರಿಲ್ಲ, ನಾವು ನೆನಪಿಟ್ಕೊಳ್ಳೋ ಸಲುವಾಗಿ ಅದಕ್ಕೆ ನಾವು ಸಿಂಪಲ್ ಮೆಥಡ್ ಅಂತ ಕರಿಬೇಕು. ಓಕೆ, ಆದ್ರೆ ನಿಮಗೆ ಪರೀಕ್ಷೆ ಒಳಗೆ ಇದರ ಮೇಲೆ 6 ಮಾರ್ಕ್ಸ್ ಪ್ರಶ್ನೆ ಕೇಳೋದಿಲ್ಲ. ಇದ್ರ ಮೇಲೆ 6 ಮಾರ್ಕ್ಸ್ ಪ್ರಶ್ನೆ ಬರೋದಿಲ್ಲ. ಹಂಗಾರೆ ಯಾಕೆ ಹೇಳಿದ್ರಿ ಸರ್ ಅಂತ ಕೇಳಬಹುದು. ಯಾಕೆ ಹೇಳಿವಿ ಅಂತಂದ್ರೆ ಮುಂದಿನ ಚಾಪ್ಟರ್ಗಳಲ್ಲಿ 12 ಮಾರ್ಕ್ಸ್ ಕ್ವಶನ್ ಇರ್ತಾವಲ್ಲ, ಅಲ್ಲಿ ನೀವು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಕ್ಯಾಲ್ಕುಲೇಟ್ ಮಾಡುವಂತ ಪ್ರಸಂಗಗಳು ಬರಬಹುದು. ಡೆತ್ ಆಫ್ ಎ ಪಾರ್ಟ್ನರ್ ಇದೆ, ರಿಟೈರ್ಮೆಂಟ್ ಆಫ್ ಎ ಪಾರ್ಟ್ನರ್ ಇದೆ, ಅಲ್ಲಿ ಅವಶ್ಯಕತೆ ಬೀಳ್ಬೋದು. ಸೊ ಅಲ್ಲಿ ಏನ್ ಮಾಡ್ತಾರೆ? ಈ ಮೆಥಡ್ ಅನ್ನ ಫಾಲೋ ಮಾಡುವ ಹಾಗೆ ಪ್ರಾಬ್ಲಮ್ ಅನ್ನ ಸೆಟ್ ಮಾಡ್ತಾರೆ. ಸೊ ಹೀಗಾಗಿ ಇದರ ಮೇಲೆ 6 ಮಾರ್ಕ್ಸ್ ಪ್ರಾಬ್ಲಮ್ ಸಲುವಾಗಿ ನಾವು ತಯಾರಿ ಮಾಡುವಂತ ಅವಶ್ಯಕತೆ ಇಲ್ಲ. ಸೊ ಸಿಂಪಲ್ ಮೆಥಡ್ ಜಸ್ಟ್ ಫಾರ್ ಯುವರ್ ನಾಲೆಜ್ ನಾನು ಹೇಳಿದೆ ಯಾವ ತರ ನಾವು ಮಾಡ್ತೀವಿ. ಇನ್ನು ಸೆಕೆಂಡ್ ಬಂತು ಯಾವ ಮೆಥಡ್? ಎವರೇಜ್ ಪೀರಿಯಡ್ ಮೆಥಡ್. It is also called as formula method. It is also called as formula method ಅಥವಾ average period method ಅಂತ ಕರೀತೀವಿ. average period method. ಸೊ ಇಲ್ಲಿ ಏನಾಗ್ತಿತ್ರಪ್ಪ ಅಂತಂದ್ರೆ, ಈ ಸಿಚುವೇಶನ್ ಒಳಗ ಪಾರ್ಟ್ನರ್ಸ್ ಏನ್ ಮಾಡಿರ್ತಾರ, ಒಂದು ಫಿಕ್ಸ್ ಅಮೌಂಟ್ ಅನ್ನ ನಿಯಮಿತವಾಗಿ ನಿರಂತರವಾಗಿ ಸಂಸ್ಥೆಯಿಂದ ಡ್ರಾ ಮಾಡ್ಕೊಂತಾರೆ. ಆಮೇಲೆ ಅವರ 2 ಡ್ರಾವಿಂಗ್ಸ್ ನಡುವಿನ ಮಧ್ಯಂತರ ಒಂದೇ ಆಗಿರುತ್ತದೆ. ಉದಾಹರಣೆಗೆ ಎ ಮತ್ತು ಬಿ ಇಬ್ರು ಪಾರ್ಟ್ನರ್ಸ್. ಎ ಏನ್ ಮಾಡ್ತಾನ? ಪ್ರತಿ ತಿಂಗಳ 1ನೇ ತಾರೀಕಿಗೆ 1,000 ರೂಪಾಯಿ ಡ್ರಾ ಮಾಡ್ತಾನೆ. ಪ್ರತಿ ತಿಂಗಳ 1ನೇ ತಾರೀಕಿಗೆ. ಏಪ್ರಿಲ್ 1ಕ್ಕೆ 1,000 ರೂಪಾಯಿ, ಮೇ 1ನೇ ತಾರೀಕಿಗೆ, ಜೂನ್ 1ನೇ ತಾರೀಕಿಗೆ, ಜುಲೈ 1ನೇ ತಾರೀಕಿಗೆ, ಆಗಸ್ಟ್ 1ನೇ ತಾರೀಕಿಗೆ, ಇದೇ ತರ ಮಾರ್ಚ್ 1ನೇ ತಾರೀಕಿನವರೆಗೂ ಅವನು ಏನ್ ಮಾಡ್ತಾನ? 1,000 ರೂಪಾಯಿ ಡ್ರಾ ಮಾಡ್ತಾನೆ. ಬಿ ಏನ್ ಮಾಡ್ತಾನ? ಅವ ಅಟ್ ದಿ ಎಂಡ್ ಆಫ್ ಎವ್ರಿ ಮಂತ್ ಅವ ತಿಂಗಳ ಕೊನೆಗೆ ಡ್ರಾ ಮಾಡ್ತಾನ. ಯಾವಾಗ? ಉದಾಹರಣೆಗೆ ಏಪ್ರಿಲ್ 30ನೇ ತಾರೀಕಿಗೆ, ಮೇ 31ನೇ ತಾರೀಕಿಗೆ,
ಜೂನ್ 30ನೇ ತಾರೀಕಿಗೆ, ಜುಲೈ 31ನೇ ತಾರೀಕಿಗೆ, ಆಗಸ್ಟ್ 31ನೇ ತಾರೀಕಿಗೆ, ಸೆಪ್ಟೆಂಬರ್ 30ನೇ ತಾರೀಕಿಗೆ, ಅಕ್ಟೋಬರ್ 31ನೇ ತಾರೀಕಿಗೆ, ನವೆಂಬರ್ 30 ತಾರೀಕಿಗೆ, ಡಿಸೆಂಬರ್ 31ನೇ ತಾರೀಕಿಗೆ, ಜನವರಿ 31ನೇ ತಾರೀಕಿಗೆ, ಫೆಬ್ರವರಿ 28 ಅಥವಾ 29ಕ್ಕೆ, ಮಾರ್ಚ್ 31ಕ್ಕೆ. ಈ ತರ ಅವ ಎಟ್ ದಿ ಎಂಡ್ ಆಫ್ ಎವ್ರಿ ಮಂತ್ ಡ್ರಾ ಮಾಡ್ತಾನ. ಸಪೋಸ್ ದೇರ್ ಇಸ್ ಒನ್ ಮೋರ್ ಪಾರ್ಟ್ನರ್ ಸಿ, ಅವನೇನ್ ಮಾಡ್ತಾನ, ಉದಾಹರಣೆಗೆ ಇನ್ ದ ಮಿಡ್ಲ್ ಆಫ್ ಎವ್ರಿ ಮಂತ್, ಪ್ರತಿ ತಿಂಗಳ 15ನೇ ತಾರೀಕಿಗೆ, ಉದಾಹರಣೆಗೆ ಏಪ್ರಿಲ್ 15, ಮೇ 15, ಜೂನ್ 15, ಜುಲೈ 15 ಇತ್ಯಾದಿ ಇತ್ಯಾದಿ, ಲಾಸ್ಟಿಗೆ ಮಾರ್ಚ್ 15. ಸಪೋಸ್ ಡಿ ಮತ್ತೊಬ್ಬ ಪಾರ್ಟ್ನರ್ ಅದ, ಅವನೇನ್ ಮಾಡ್ತಾನ್ರಪ್ಪ ಅಂತಂದ್ರೆ ಕ್ವಾರ್ಟರ್ಲಿ ಡ್ರಾ ಮಾಡ್ತಾನ. ಕ್ವಾರ್ಟರ್ಲಿ ಅಂದ್ರೆ 1/4, ಕ್ವಾರ್ಟರ್ ಅಂದ್ರೆ 1/4. ಒಂದು ವರ್ಷದೊಳಗೆ 12 ತಿಂಗಳು ಇರ್ತಾವ, ಅದ್ರ ಕ್ವಾರ್ಟರ್ ಅಂದ್ರೆ 3 ತಿಂಗಳ, 3 ತಿಂಗಳಿಗೆ ಒಮ್ಮೆ ಡ್ರಾ ಮಾಡ್ತಾನ. ಅದು 3 ತಿಂಗಳಿಗೆ ಒಮ್ಮೆ ಹೇಗೆ, ಇನ್ ದ ಬಿಗಿನಿಂಗ್ ಆಫ್ ದಿ ಕ್ವಾರ್ಟರ್ ಆರ್ ಎಟ್ ದಿ ಎಂಡ್ ಆಫ್ ದಿ ಕ್ವಾರ್ಟರ್. ಸಪೋಸ್ ಫಾರ್ ಎಕ್ಸಾಂಪಲ್ ಡಿ ಅನ್ನುವಂತಹ ಪಾರ್ಟ್ನರ್ ಇನ್ ದ ಬಿಗಿನಿಂಗ್ ಆಫ್ ಎವ್ರಿ ಕ್ವಾರ್ಟರ್, ಬಿಗಿನಿಂಗ್ ಆಫ್ ಎವ್ರಿ ಕ್ವಾರ್ಟರ್ ಅಂತ ಅಂದ್ರೆ ಕ್ವಾರ್ಟರ್ ಪ್ರಾರಂಭ ಆಗೋ ಮೊದಲನೇ ತಾರೀಕಿಗೆ ಫಸ್ಟ್ ಅವನ್ ಡ್ರಾ ಮಾಡೋದು ಯಾವ್ದ್ರಪ್ಪ, ಫಸ್ಟ್ ಏಪ್ರಿಲ್. ಆಮೇಲೆ 3 ತಿಂಗಳ ಬಿಡ್ತಾನ, ಏಪ್ರಿಲ್, ಮೇ, ಜೂನ್. ಜುಲೈ 1ನೇ ತಾರೀಕಿಗೆ ಡ್ರಾ ಮಾಡ್ತಾನೆ, ಮತ್ 3 ತಿಂಗಳ ಬಿಡ್ತಾನೆ, ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಅಕ್ಟೋಬರ್ 1ನೇ ತಾರೀಕಿಗೆ ಡ್ರಾ ಮಾಡ್ತಾನೆ, ಮತ್ 3 ತಿಂಗಳ ಬಿಡ್ತಾನೆ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ 1ನೇ ತಾರೀಕಿಗೆ ಡ್ರಾ ಮಾಡ್ತಾನೆ. ಸೊ ಈ ತರ ಅವ ಒಂದು ವರ್ಷದೊಳಗೆ 4 ಬಾರಿ ಡ್ರಾ ಮಾಡ್ತಾನೆ. ಮತ್ತೊಬ್ಬ ಪಾರ್ಟ್ನರ್ ಎಫ್ ಅಂತ ಹೇಳಿ ಪಾರ್ಟ್ನರ್, ಅವನೇನ್ ಮಾಡ್ತಾನಪ್ಪ, ಎಟ್ ದಿ ಎಂಡ್ ಆಫ್ ಎವ್ರಿ ಕ್ವಾರ್ಟರ್ ಡ್ರಾ ಮಾಡ್ತಾನ ಅಂತ ತಿಳ್ಕೊಡ್ರಿ. ಅವ ಪ್ರಾರಂಭದಲ್ಲಿ ಡ್ರಾ ಮಾಡೋದಿಲ್ಲ, 3 ತಿಂಗಳ ಮುಗಿದ ನಂತರ. ಹಂಗ 3 ತಿಂಗಳ ಮುಗಿದ ನಂತರ ಅಂದ್ರೆ ಏಪ್ರಿಲ್, ಮೇ, ಜೂನ್, ಹಾಗಾದ್ರೆ ಜೂನ್ 30ನೇ ತಾರೀಕಿಗೆ ಡ್ರಾ ಮಾಡ್ತಾನೆ. ಆಮೇಲೆ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 30ನೇ ತಾರೀಕಿಗೆ ಡ್ರಾ ಮಾಡ್ತಾನೆ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 32, 31ನೇ ತಾರೀಕಿಗೆ ಡ್ರಾ ಮಾಡ್ತಾನೆ. ಆಮೇಲೆ ಜನವರಿ, ಫೆಬ್ರವರಿ, ಮಾರ್ಚ್ 31ನೇ ತಾರೀಕಿಗೆ ಡ್ರಾ ಮಾಡಿ. ಸೊ ದೀಸ್ ಆರ್ ದಿ ಡಿಫ್ರೆಂಟ್ ಸಿಚುವೇಶನ್. ಸೊ ಆವಾಗ ನಾವು ಯಾವ ರೀತಿಯಾಗಿ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಒಂದು ಅಂಶ ನಾವು ಗಮನಿಸಬೇಕು, ಸೇಮ್ ಅಮೌಂಟ್ ಡ್ರಾ ಮಾಡ್ತಾರೆ. 1,000 ರೂಪಾಯಿ ಅಂದ್ರೆ ಪ್ರತಿ ಸಾರಿ 1,000, 10,000 ರೂಪಾಯಿ ಅಂದ್ರೆ ಪ್ರತಿ ಸಾರಿ 10,000 ಅಂದ್ರೆ. ಆಮೇಲೆ 2 ಡ್ರಾವಿಂಗ್ಸ್ ನಡುವಿನ ಮಧ್ಯಂತರ ಸೇಮ್ ಇರಬೇಕು. ಫಾರ್ ಎಕ್ಸಾಂಪಲ್ ಪ್ರತಿ ತಿಂಗಳ 1ನೇ ತಾರೀಕಿಗೆ ಅಂದ್ರೆ 2 ಡ್ರಾವಿಂಗ್ಸ್ ನಡುವಿನ ಮಧ್ಯಂತರ 1 ತಿಂಗಳು ಇರ್ತದೆ. ಫಾರ್ ಎಕ್ಸಾಂಪಲ್ ಏಪ್ರಿಲ್ 1ನೇ ತಾರೀಕಿಗೆ ಡ್ರಾ ಮಾಡ್ದ, ಆಮೇಲೆ ಮತ್ತೆ ಮೇ 1ನೇ ತಾರೀಕಿಗೆ, ಏಪ್ರಿಲ್ 1ರಿಂದ ಮೇ 1 ತಿಂಗಳ, ಮತ್ತೆ ಮೇ 1ರಿಂದ ಜೂನ್ 1 ತಿಂಗಳ. ಸೊ ಅದೇ ತರ ಬಿ ಪಾರ್ಟ್ನರ್ ಎಟ್ ದಿ ಎಂಡ್ ಆಫ್ ಎವ್ರಿ ಮಂತ್ ಡ್ರಾ ಮಾಡ್ತಾ ಇದ್ದಾನ. ಯಾವಾಗ ಡ್ರಾ ಮಾಡ್ತಾ ಇದ್ದಾನವ, 30 ಏಪ್ರಿಲ್, ಆಮೇಲೆ ಮೇ 31. ಸೊ 2ರ ನಡುವೆ 1 ತಿಂಗಳ ಆಗುತ್ತೆ. ಸೊ ಹೀಗೆ ಒಂದೊಂದು ತಿಂಗಳ ಬಿಟ್ಟು ಅವ್ರು ಡ್ರಾ ಮಾಡ್ತಾರೆ. 15ನೇ ತಾರೀಕಿಗೆ ಡ್ರಾ ಮಾಡ, ಅವನು ಸಹ ಪ್ರತಿ ತಿಂಗಳ ಡ್ರಾ ಮಾಡ್ತಾನೆ. 15ನೇ ತಾರೀಕು ಮಾರ್ಚ್, ಏಪ್ರಿಲ್ 15ಕ್ಕೆ ಡ್ರಾ ಮಾಡ್ದ, ಮತ್ ಡ್ರಾ ಮಾಡ್ದ 1 ತಿಂಗಳ ಆದ ನಂತರ ಮೇ 15ಕ್ಕೆ, ಆಮೇಲೆ ಜೂನ್ 15ಕ್ಕೆ. ಸೊ 1 ತಿಂಗಳ ಅವಧಿ. ಇನ್ನು ಕ್ವಾರ್ಟರ್ಲಿ ಡ್ರಾ ಮಾಡ್ರು 3 ತಿಂಗಳ ಅವಧಿ. ಮಾರ್ಚ್ 1ನೇ ತಾರೀಕಿಗೆ ಡ್ರಾ ಮಾಡ್ದೋ 3 ತಿಂಗಳ ಮಟ್ಟ ಡ್ರಾ ಮಾಡೋದಿಲ್ಲ. ಮತ್ತೆ ನಾವು ಯಾವ ಡ್ರಾ ಮಾಡ್ತಾನೆ, ಜುಲೈ 1ನೇ ತಾರೀಕಿಗೆ. ಮತ್ 3 ತಿಂಗಳ ಡ್ರಾ ಮಾಡೋದಿಲ್ಲ, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ 1ನೇ ತಾರೀಕಿಗೆ. ಸೊ ಅದೇ ತರ ಇದ್ವಿ ಎಂಡ್ ಆಫ್ ದಿ ಕ್ವಾರ್ಟರ್ ಡ್ರಾ ಮಾಡುವ ಸಹ ಏನ್ ಮಾಡ್ತಾನೆ, 3 ತಿಂಗಳ ಗ್ಯಾಪ್ ಇಟ್ಟು ಡ್ರಾ ಮಾಡ್ತಾನೆ. ಸೊ ಹೀಗೆ ಮಧ್ಯಂತರ ಅವಧಿ ಸೇಮ್ ಇರ್ಬೇಕು. 2 ಡ್ರಾವಿಂಗ್ಸ್ ನಡುವಿನ ಮಧ್ಯಂತರ ಅವಧಿ ಸೇಮ್ ಇರಬೇಕು. ಅಮೌಂಟ್ ಆಫ್ ಡ್ರಾವಿಂಗು ಸಹ ಸೇಮ್ ಇರಬೇಕು. ಸೇಮ್ ಅಮೌಂಟ್ ಅನ್ನು ಡ್ರಾ ಮಾಡಬೇಕು. 1,000 ಅಂದ್ರೆ 1,000, 10,000 ಅಂದ್ರೆ 10,000. ಆವಾಗ ಅಂಥ ಸಂದರ್ಭದೊಳಗ, ಆ ಸನ್ನಿವೇಶ ಒಳಗ ನಾವು ಈ ಮೆಥಡ್ ಅನ್ನ ಫಾಲೋ ಮಾಡಬಹುದು. ಯಾವುದು, ಎವರೇಜ್ ಪೀರಿಯಡ್ ಮೆಥಡ್. ಪರೀಕ್ಷೆ ಒಳಗೆ ನಿಮ್ಗೆ ಸ್ಪಷ್ಟವಾಗಿ ಹೇಳಿರ್ತಾರೆ ಇದೇ ಮೆಥಡ್ ಫಾಲೋ ಮಾಡ್ರಿ ಅಂತೇಳಿ. ಸೊ ಅದ್ರ ಪ್ರಕಾರ ನಾವು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅವ್ರು ಹೇಳ್ತಾರೆ ಪ್ರೊಡಕ್ಟ್ ಮೆಥಡ್ ಫಾಲೋ ಮಾಡ್ರಿ ಅಥವಾ ಎವರೇಜ್ ಪೀರಿಯಡ್ ಮೆಥಡ್ ಫಾಲೋ ಮಾಡ್ರಿ. ಅದಕ್ಕೆ ಎವರೇಜ್ ಪೀರಿಯಡ್ಗೆ ಮತ್ತೊಂದು ಐತಿ, ಫಾರ್ಮುಲಾ ಮೆಥಡ್ ಅಂತ ಕರೀತಾರ. ಫಾರ್ಮುಲಾ ಮೆಥಡ್ ಪ್ರಕಾರ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ತಾರೆ ಸ್ಪಷ್ಟವಾಗಿ. ಏನ್ ಸಮಸ್ಯೆ ಇಲ್ಲ. ಒಂದು ವೇಳೆ ಹೇಳಿಲ್ಲ ಅಂತಂದ್ರೆ ಅವಾಗ ನೀವು ಕ್ವಶನ್ ಒಳಗೆ ನೋಡ್ಬೇಕು, ಸೇಮ್ ಅಮೌಂಟ್ ಡ್ರಾ ಮಾಡೋಣ, ಆಮೇಲೆ ಅವಧಿ ಸೇಮ್ ಐತೇನೆ. ಆವಾಗ ಅವ್ನು ಹೇಳಿದ್ರು ಸಹ ನೀವು ಎವರೇಜ್ ಪೀರಿಯಡ್ ಮೆಥಡ್ ಅನ್ನ ಫಾಲೋ ಮಾಡಬಹುದು. ಓಕೆ, ಆದ್ರೆ ಏನು ಗಾಬರಿ ಆಗುವಂತ ಅವಶ್ಯಕತೆ ಇಲ್ಲ. ನಿಮ್ಗೆ ಪರೀಕ್ಷೆ ಒಳಗ ಸ್ಪಷ್ಟವಾಗಿ ಹೇಳ್ತಾರ ಯಾವ ಮೆಥಡ್ ಅನ್ನ ಫಾಲೋ ಮಾಡಬೇಕು. ನಾನು ನಿಮ್ಗೆ ವಾಟ್ಸಪ್ ಗ್ರೂಪಿಗೆ ಕೆಲವೊಂದು ಕ್ವಶನ್ಸ್ ಗಳನ್ನ ಹಾಕಿದ್ದೆ. ಆ ಕ್ವಶನ್ಸ್ ಗಳನ್ನ ಬರ್ಕೊಡ್ರಿ ಅಂತ ಹೇಳಿದ್ದೆ. ಟೋಟಲ್ 5 ಪ್ರಶ್ನೆಗಳು ಇದ್ದು ನೀವು ಬರ್ಕೊಂಡಿರ್ಬೇಕು ಅಂತ ಹೇಳಿ ನಾನು ನಂಬ್ತೇನೆ. ಬರ್ಕೊಂಡಿದ್ದಿಲ್ಲ ಅಂತಂದ್ರೆ ಈಗ ನಾನು
ಸಾಲ್ವ್ ಮಾಡುವಾಗ ನಿಮ್ಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ಯಾಕಂದ್ರೆ ಕ್ವಶನ್ ಇರಲಿಲ್ಲ ಅಂತಂದ್ರೆ ಸೊಲ್ಯೂಷನ್ ಅಷ್ಟು ಜಲ್ದಿ ತಿಳಿಯೋದಿಲ್ಲ. ಸೊ ಟೋಟಲ್ ಎಷ್ಟು ಕ್ವಶನ್ ಇದಾವ್ರಪ್ಪ ಅಂತಂದ್ರೆ ಅದ್ರೊಳಗೆ ನಾ ಕಳಿಸಿದ್ದು ಕಟಿಂಗ್ ಕಳಿಸಿದ್ದೀನಿ ನಿಮ್ಗೆ ವಾಟ್ಸಪ್ ಗ್ರೂಪ್ನಾಗ. ಯಾರು ನೋಡಿಲ್ಲ ಬೇಕಾದ್ರೆ ಇನ್ನೊಮ್ಮೆ ನೋಡಿ ಅದನ್ನ ಬರ್ಕೊಡ್ರಿ. ಅಲ್ಲಿ ಒಂದನೇ ಕ್ವಶನ್ ಐತಿ, ಅದು ಪ್ರಾಡಕ್ಟ್ ಮೆಥಡ್ ಮೇಲೆ ಐತಿ, ಅಂದ್ರೆ ಇದ್ರ ನೆಕ್ಸ್ಟ್ ಬರ್ತೈತಿ, ನಾ ಆಮೇಲೆ ಹೇಳ್ತೀನಿ. ಆಮೇಲೆ 2ನೇ ಕ್ವಶನ್ ಅದು ಸಹ ಪ್ರಾಡಕ್ಟ್ ಮೆಥಡ್ ಮೇಲೆ, 3ನೇ ಕ್ವಶನ್ ಅದು ಸಹ ಏನ್ರಪ್ಪ ಅಂತಂದ್ರೆ ಪ್ರಾಡಕ್ಟ್ ಮೆಥಡ್ ಮೇಲೆ. 3 ಕ್ವಶನ್ಸ್ಗಳು ಪ್ರಾಡಕ್ಟ್ ಮೆಥಡ್ ಮೇಲೆ ಅದಾವ, ನೆಕ್ಸ್ಟ್ ಬರ್ತಾವ. ಆಮೇಲೆ 4 ಮತ್ತು 5ನೇ ಕ್ವಶನ್, 4 ಮತ್ತು 5ನೇ ಕ್ವಶನ್ಸ್ ಏನತ್ತಲ್ಲ ಅದು ಎವರೇಜ್ ಪೀರಿಯಡ್ ಮೆಥಡ್ ಮೇಲೆ ಅದಾವ, ಎವರೇಜ್ ಪೀರಿಯಡ್ ಮೆಥಡ್ ಮೇಲೆ. ಸೊ ನಾವು ಅದನ್ನ ಸಾಲ್ವ್ ಮಾಡೋಣ. ಕ್ವಶನ್ ನಂಬರ್ 4 ಅನ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಅದಕ್ಕೂ ಮೊದಲು ಇಲ್ಲಿ ಒಂದು ನಾವು ಫಾರ್ಮುಲಾ, ಯಾಕಂದ್ರೆ ಫಾರ್ಮುಲಾ ಮೆಥಡ್ ಅಂತ ಹೇಳ್ತಾರ, ಫಾರ್ಮುಲಾ ಯೂಸ್ ಮಾಡ್ತೀವಿ. ಆ ಫಾರ್ಮುಲಾ ನಾವು ಫಸ್ಟ್ ಏನು ಮಾಡೋಣಪ್ಪ ಅಂದ್ರೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡೋಣ. ಓಕೆ, ಸೊ ಫಾರ್ಮುಲಾ ಏನ್ರಪ್ಪ, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಈಸ್ ಈಕ್ವಲ್ ಟು, ನೋಡ್ರಿ, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಈಸ್ ಈಕ್ವಲ್ ಟು TD, ಬರ್ಕೋಬೇಕು, ಬುಕ್ ಒಳಗೆ ಬರ್ಕೋಬೇಕು. TD ಅಂದ್ರೆ ಟೋಟಲ್ ಡ್ರಾವಿಂಗ್ಸ್ ಇಂಟು ಎವರೇಜ್ ಪೀರಿಯಡ್, ಇಂಟು ಎವರೇಜ್ ಪೀರಿಯಡ್. ಟೋಟಲ್ ಡ್ರಾವಿಂಗ್ಸ್ ಇಂಟು ಎವರೇಜ್ ಪೀರಿಯಡ್ ಇಂಟು ರೇಟ್, ಆಮೇಲೆ ಇಂಟು 1/12, ಇಂಟು 1/12. ನೋಡಿ, ಸೊ ದಿಸ್ ಈಸ್ ದ ಫಾರ್ಮುಲಾ. ಇದು ಬ್ಯಾಟ್ ಹಾಕೋಬೇಕು. ಓಕೆ, ಸೊ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾವಿಂಗ್ಸ್, TD ಅಂದ್ರೆ ಟೋಟಲ್ ಡ್ರಾವಿಂಗ್ಸ್ ಇಂಟು ಎವರೇಜ್ ಪೀರಿಯಡ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು 1/12. 1/12 ಅಂದ್ರೆ ಯೂನಿಟ್. ಓಕೆ, ಈಗ ಎವರೇಜ್ ಪೀರಿಯಡ್ ಅಂದ್ರೆ ಏನು, ವೇರ್ ಎವರೇಜ್ ಪೀರಿಯಡ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಪ್ಲಸ್ ಮಿನಿಮಮ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಡಿವೈಡೆಡ್ ಬೈ 2. ಅಂದ್ರೆ ಎವರೇಜ್ ಪೀರಿಯಡ್ ನಿಮ್ಗೆ ಪರೀಕ್ಷೆ ಒಳಗೆ ಕೊಟ್ಟಿರೋದಿಲ್ಲ, ಅದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು, ನಾವು ಅದನ್ನ ಕಂಡು ಹಿಡ್ಕೋಬೇಕು. ಹಂಗಾರೆ ಎವರೇಜ್ ಅಂದ್ರೆ ಸರಾಸರಿ ಅವಧಿ ಅಂತ. ಹಂಗಾರೆ ಸರಾಸರಿ ಅವಧಿ ಅಂದ್ರೆ ನಿಮ್ಗೆ ಗೊತ್ತೈತಿ, ಒಂದು ಅವಧಿ ಜಾಸ್ತಿ ಇರ್ತದೆ, ಒಂದು ಅವಧಿ ಕಡಿಮೆ ಇರ್ತದೆ. ಸರಾಸರಿ ಅಂದ ತಕ್ಷಣ ಯಾವ್ದು ಮ್ಯಾಕ್ಸಿಮಮ್ ಐತೆ ಅದನ್ನ ಹಿಡಿಬೇಕು, ಯಾವ್ದು ಮಿನಿಮಮ್ ಐತೆ ಅದನ್ನ ಎರಡು ಸೇರಿಸಬೇಕು, ಟೋಟಲ್ ಮಾಡಬೇಕು, ಡಿವೈಡೆಡ್ ಬೈ 2 ಮಾಡಿದ್ರೆ ನಮಗೆ ಸರಾಸರಿ ಸಿಗ್ತದೆ. ಫಾರ್ ಎಕ್ಸಾಂಪಲ್, ಸಪೋಸ್ ಮ್ಯಾಕ್ಸಿಮಮ್ 8 ಮಂತ್ಸ್ ಐತೆ, ಮಿನಿಮಮ್ 2 ಮಂತ್ಸ್ ಐತೆ, ಎರಡು ಸೇರಿಸಬೇಕು, ಡಿವೈಡೆಡ್ ಬೈ 2 ಈಕ್ವಲ್ ಟು 5 ಮಂತ್ಸ್ ವಿಲ್ ಬಿ ದ ಎವರೇಜ್ ಪೀರಿಯಡ್. ಸೊ ಈ ರೀತಿಯಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರೆ, ಕ್ವಶನ್ ಒಳಗ ಅವ ಯಾವಾಗ ಡ್ರಾ ಮಾಡ್ತಾ ಇದ್ದಾನ, ಯಾವ ಡೇಟಿನಿಂದ ಡ್ರಾ ಮಾಡ್ತಾ ಇದ್ದಾನ, ಯಾವಾಗಿಂದ ಪ್ರಾರಂಭ ಮಾಡಿದಾನ ಡ್ರಾ ಮಾಡ್ಲಿಕ್ಕೆ, ಆಮೇಲೆ ಎಷ್ಟು ಅಮೌಂಟ್ ಡ್ರಾ ಮಾಡಿದಾನ ಮಾಹಿತಿಯನ್ನ ಕೊಡ್ತಾರೆ. ಸೊ ಅಲ್ಲಿ ಫಸ್ಟ್ ಡ್ರಾ ಏನ್ ಮಾಡ್ತಾನಲ್ಲ ಅಲ್ಲಿ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಅನ್ನ ಕಂಡು ಹಿಡ್ಕೋಬೇಕು. ಲಾಸ್ಟ್ ಡ್ರಾ ಮಾಡ್ತಾನಲ್ಲ ಆ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್ ಅನ್ನು ನಾವು ಕಂಡು ಹಿಡ್ಕೋಬೇಕು. ಎರಡು ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿದ್ರೆ ನಮ್ಗೆ ಎವರೇಜ್ ಪೀರಿಯಡ್ ಸಿಗ್ತಿತ್ತು. ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ಓಕೆ, ಸೊ ಫಸ್ಟ್ ಈ ಫಾರ್ಮುಲಾ ಬೈ ಹಾರ್ಟ್ ಹಾಕೊಟ್ರು. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾವಿಂಗ್ಸ್ ಇಂಟು ಎವರೇಜ್ ಪೀರಿಯಡ್ ಇಂಟು ರೇಟ್ ಇಂಟು 1/12. ಓಕೆ, so here average period is equal to maximum months outstanding, ಗರಿಷ್ಠ ತಿಂಗಳ ಬಾಕಿ ಉಳಿದಿರುವ ಗರಿಷ್ಠ ತಿಂಗಳುಗಳು ಪ್ಲಸ್ ಮಿನಿಮಮ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಬಾಕಿ ಉಳಿದಿರುವ ಕನಿಷ್ಠ ತಿಂಗಳುಗಳು ಅಪಾನ್ 2. ಓಕೆ, ಈಗ ನಾವು ಒಂದು ಎಕ್ಸಾಂಪಲ್ ನೋಡೋಣ. ಸೊ ಆ ಎಕ್ಸಾಂಪಲ್ ಒಳಗ ಎವರೇಜ್ ಪೀರಿಯಡ್ ಮತ್ತು ಮ್ಯಾಕ್ಸಿಮಮ್ ಪೀರಿಯಡ್ ನಾವು ಎವರೇಜ್ ಪೀರಿಯಡ್ ಕಂಡುಹಿಡಿಯೋ ಸಲುವಾಗಿ ಮ್ಯಾಕ್ಸಿಮಮ್ ಪೀರಿಯಡ್ ಯಾವ್ದಾಗ್ತೈತಿ, ಮಿನಿಮಮ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಯಾವ್ದಾಗ್ತೈತಿ ಅದನ್ನ ನೋಡೋಣ. ಸೊ ಕ್ವಶನ್ ನಂಬರ್ 3 ನೀವು ಬರ್ಕೊಂಡಿರಲ್ಲ, ಅದ್ರೊಳಗ ಕ್ವಶನ್ ನಂಬರ್ 3 ಐತಿ ನೋಡ್ರಿ. ಅಲ್ಲಿ ಮೂರ್ತಿ ಅಂಡ್ ಪಾಟೀಲ್ ಆರ್ ಪಾರ್ಟ್ನರ್ಸ್.
ಮೂರ್ತಿ ಅಂಡ್ ಪಾಟೀಲ್ ಆರ್ ಟೂ ಪಾರ್ಟ್ನರ್ಸ್. ಇಬ್ರು ಪಾರ್ಟ್ನರ್ಸ್ ಅದರ, ಮೂರ್ತಿ ಮತ್ತು ಪಾಟೀಲ್ ಇಬ್ರು ಪಾರ್ಟ್ನರ್ಸ್. ಇನ್ ಎ ಫಾರ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ದೇ ಆರ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 3:2. ಓಕೆ, ಸೊ ಬಂದಂತ ಲಾಭ ಮೂರ್ತಿ ಮತ್ತು ಪಾಟೀಲ್ ಏನ್ ಮಾಡ್ತಾರ 3:2 ಪ್ರಕಾರ ಹಂಚ್ಕೊಂತಾ ಇದಾರ. ಆಮೇಲೆ ಏನಂತ ನೋಡ್ರಿ, ಮೂರ್ತಿ ವಿತ್ ಡ್ರೂ ₹4,000. ಸೊ ಮೂರ್ತಿ ಏನ್ ಮಾಡ್ತಾ ಇದ್ದಾನ, ₹4,000. ಮೂರ್ತಿ ವಿತ್ ಡ್ರೂ ₹4,000. ಮೂರ್ತಿ ವಿತ್ ಡ್ರೂ ₹4,000 ಕ್ವಾರ್ಟರ್ಲಿ ಅಂದ್ರೆ 3 ತಿಂಗಳಿಗೆ ಒಮ್ಮೆ. ಎಟ್ ದಿ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್ಲಿ. ಅದು ಯಾವಾಗ, ಬಿಗಿನಿಂಗ್ ಒಳಗೆ, ಇನ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್. ಓಕೆ, ಕ್ಯಾಲ್ಕುಲೇಟ್ ದ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅಟ್ 9%. ರೇಟ್ ಎಷ್ಟು, 9%. Calculate the interest on drawings at 9% per annum for the year ending. For the year ending 31st March 2017. So under product method ಅಂತ ಹೇಳ, ಅಂಡರ್ ಪ್ರಾಡಕ್ಟ್ ಮೆಥಡ್ ಅಂತ ಹೇಳ್ಯಾರ. ಇದು ಕ್ವಶನ್ ಒಳಗೆ ನಾವು ಇದನ್ನ ಎವರೇಜ್ ಪೀರಿಯಡ್ ಮೆಥಡ್ ಪ್ರಕಾರ ಮಾಡಿ ನೋಡೋಣ. ಇಲ್ಲ ಅಂದ್ರೆ ಇನ್ನೊಂದು ಸಾಣದ ಇದು ಕ್ವಶನ್ ನೋಡ್ರಿ. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಆಫ್ ಕರ್ನಾಟಕ. Calculate interest on drawings of Mr. Kamlakar at 10% per annum if he withdrew ₹1,000 per month by the shortcut method. ನೋಡ್ರಿ, ಸೊ ಇದಕ್ಕ ಶಾರ್ಟ್ಕಟ್ ಮೆಥಡ್ ಅಂತೂ ಹೇಳ್ತಾರ. at the beginning of each month, at the end of each month. ಓಕೆ, ಮೂರನೇ ಕ್ವಶನ್ ಬೇಡ, ನಾಲ್ಕನೇ ಕ್ವಶನ್ ನೋಡ್ರಿ. ನಾಲ್ಕನೇ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4. ಕ್ವಶನ್ ನಂಬರ್ 4. ಓಕೆ, ಸೊ ಅಲ್ಲಿ ಏನಾಗೈತಿ, ಕಮಲಾಕರ್ ಅನ್ನುವಂತಹ ಪಾರ್ಟ್ನರ್ ಆತ ಪ್ರತಿ ತಿಂಗಳ ₹1,000 ಡ್ರಾ ಮಾಡ್ತಾ ಇದ್ದಾನ. ಪ್ರತಿ ತಿಂಗಳ ₹1,000 ಡ್ರಾ ಮಾಡ್ತಾನ. ಎವ್ರಿ ಮಂತ್ ಪ್ರತಿ ತಿಂಗಳ ₹1,000 ಡ್ರಾ ಮಾಡ್ತಾ ಇದ್ದಾನೆ. ಓಕೆ, ದೆನ್ ನಾವು ಮೆಥಡ್ ಯಾವ್ದು ಯೂಸ್ ಮಾಡಬೇಕು, ಶಾರ್ಟ್ ಕಟ್ ಮೆಥಡ್. ಸೊ ಇದಕ್ಕೆ ಮತ್ತೊಂದು ಹೆಸರು ಶಾರ್ಟ್ ಕಟ್ ಮೆಥಡ್. ಸೊ ಫಾರ್ಮುಲಾ ಮೆಥಡ್ ಅಥವಾ ಶಾರ್ಟ್ ಕಟ್ ಮೆಥಡ್ ಅಥವಾ ಎವರೇಜ್ ಪೀರಿಯಡ್ ಮೆಥಡ್ ಅಂತ ಹೇಳ್ತಾರೆ. ಮೂರು ಹೆಸರುಗಳು ನೆನಪಿರ್ಬೇಕು ನೋಡ್ರಿ. ಸೊ ಇಲ್ಲಿ ಕಮಲಾಕರ್ ಇಡೀ ವರ್ಷದೊಳಗೆ ಕೇವಲ ₹1,000 ಮಾತ್ರ ಡ್ರಾ ಮಾಡ್ತಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ಹೇಳ ನೋಡ್ರಿ. ರೇಟ್ ಆಫ್ ಇಂಟ್ರೆಸ್ಟ್ 10%. ರೇಟ್ 10%. ಇಡೀ ವರ್ಷದೊಳಗೆ ಒಮ್ಮೆ ಮಾತ್ರ ₹1,000 ಡ್ರಾ ಮಾಡ್ತಿದ್ರೆ ನಾವು 1,000 ಇಂಟು 10/100 ಅಂತೇಳಿ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೇಗೆ ನೋಡ್ರಿ, 1,000 ಇಂಟು 10/100 ಈಸ್ ಈಕ್ವಲ್ ಟು 0.000 ₹100 ಆಗ್ತಿತ್ತು. ಒಂದು ವರ್ಷಕ್ಕೆ ₹1,000 ಮೇಲೆ ₹100 ಬಡ್ಡಿ ಆಗ್ತಿತ್ತು. ಸಪೋಸ್ ಇಲ್ಲಿ ಅವ ಪ್ರತಿ ತಿಂಗಳ ₹1,000 ಡ್ರಾ ಮಾಡ, ಟೋಟಲ್ ಎಷ್ಟು ಡ್ರಾ ಮಾಡ್ಯಾನ, 12,000. ಪ್ರತಿ ತಿಂಗಳ ₹1,000 ಡ್ರಾ ಮಾಡೋ ಬದಲಾಗಿ ಆತ ₹12,000 ಒಮ್ಮಕ್ಲೆ ಡ್ರಾ ಮಾಡ್ತಿದ್ರಿ. ₹12,000 ಆನ್ ದ ಫಸ್ಟ್ ಆಫ್ ಮಂತ್, ಆನ್ ದ ಫಸ್ಟ್ ಆಫ್ ಇಯರ್, ಅಕೌಂಟಿಂಗ್ ಇಯರ್ ಪ್ರಾರಂಭ ಆಗ್ತಿತ್ತಲ್ಲ, ಅದರ 1ನೇ ತಾರೀಕಿಗೆ ಅಂದ್ರೆ ಏಪ್ರಿಲ್ 1ನೇ ತಾರೀಕಿಗೆ ಆತ ಡ್ರಾ ಮಾಡ್ತಿದ್ರಿ ₹12,000. ಆವಾಗೂ ಸಹ ನಾವು ಇದೇ ಮೆಥಡ್ ಅನ್ನ ಫಾಲೋ ಮಾಡ್ತಿದ್ವಿ. 12,000 ಇಂಟು 10/100 0.000 ಅವಾಗ ಎಷ್ಟು ಬರ್ತಿತ್ತು ಬಡ್ಡಿ, ₹1,200 ಬಡ್ಡಿ ಬರ್ತಿತ್ತು. 1,200. ಸೊ ಇದು ಯಾವಾಗ, ಇಫ್ ಓನ್ಲಿ ಒನ್ಸ್ ಹಿ ವಿತ್ಡ್ರೂ. ಅರೆ ಇಲ್ಲಿ ಹಾಗಾಗ್ತಾ ಇಲ್ಲ, ₹12,000 ಡ್ರಾ ಮಾಡಿದಾನ, ಅರೆ ಪೂರ್ತಿ ₹12,000 ಒಮ್ಮಕ್ಲೆ ಡ್ರಾ ಮಾಡಿದಾನ. ಹಿಸ್ ಟೋಟಲ್ ಡ್ರಾವಿಂಗ್ ಇಸ್ ₹12,000. ಓಕೆ, ಬಟ್ ಇಟ್ ಇಸ್ ನಾಟ್ ವಿತ್ಡ್ರಾನ್
on a single date. It is withdrawn on different dates, dates with same interval. ಬೇರೆ ಬೇರೆ ಡೇಟಿಗೆ ಅದನ್ನ ಡ್ರಾ ಮಾಡಿದಾನ, ಅದರ ಅಮೌಂಟ್ ಮಾತ್ರ ಸೇಮ್ ಐತಿ. ಎರಡು ಡ್ರಾವಿಂಗ್ಸ್ ನಡುವೆ ಇರುವಂತಹ ಅವಧಿ ಮಧ್ಯಂತರ ಏನೈತಲ್ಲ ಅದು ಸಹ ಸೇಮ್ ಇದೆ. ಸೊ ಹೀಗಾಗಿ ನಾವು ಇಲ್ಲಿ ಶಾರ್ಟ್ಕಟ್ ಮೆಥಡ್ ಅಥವಾ ಎವರೇಜ್ ಪೀರಿಯಡ್ ಮೆಥಡ್ ಅನ್ನ ಫಾಲೋ ಮಾಡಬೇಕಾಗ್ತದೆ. ಹಂಗಾದ್ರೆ ಎವರೇಜ್ ಪೀರಿಯಡ್ ಮೆಥಡ್ ಫಾರ್ಮುಲಾ ಏನೈತಿ ನೋಡ್ರಿ, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾವಿಂಗ್ಸ್ ಇಂಟು ಎವರೇಜ್ ಪೀರಿಯಡ್ ಇಂಟು ರೇಟ್ ಇಂಟು 1/12. ಸೊ ದೇರ್ ಫೋರ್ ಇಂಟ್ರೆಸ್ಟ್ ಆನ್ ಫಾರ್ಮುಲಾ ಬರಿಬೇಕು, ಪರೀಕ್ಷೆ ಒಳಗೆ ಫಾರ್ಮುಲಾ ಬರಿಬೇಕು. ಫಾರ್ಮುಲಾ 1 ಮಾರ್ಕ್ ಕೊಡ್ತಾರೆ. ಸೊ ಅದಕ್ಕಾಗಿ ಫಸ್ಟಿಗೆ ಫಾರ್ಮುಲಾ ಬರ್ಕೋಬೇಕು. ಆಮೇಲೆ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್, ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಆಫ್ ಯಾರು ಕಮಲಾಕರ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾವಿಂಗ್ಸ್ ಎಷ್ಟೈತಿ ನೋಡ್ರಪ್ಪ. ಟೋಟಲ್ ಡ್ರಾವಿಂಗ್ಸ್ ಅವ ಪ್ರತಿ ತಿಂಗಳ ಎಷ್ಟು ಮಾಡ್ಯಾನ, 1,000 ರೂಪಾಯಿ. ಎಷ್ಟು ತಿಂಗಳ ಮಾಡ್ಯಾನ, 12 ತಿಂಗಳ. ಸೊ ಇಂಟು 12 ಇಟ್ ಈಸ್ ದ ಟೋಟಲ್ ಡ್ರಾವಿಂಗ್ಸ್. ಇನ್ನು ಎವರೇಜ್ ಪೀರಿಯಡ್ ನಾವು ಕಂಡು ಹಿಡಿಬೇಕು, ಅದನ್ನ ತೋರಿಸ್ತೀನಿ. ಎವರೇಜ್ ಪೀರಿಯಡ್ ಹೆಂಗ್ ಕಂಡು ಹಿಡಿಬೇಕು ನೋಡ್ರಿ. ಈತ 1,000 ರೂಪಾಯಿ ಪ್ರತಿ ತಿಂಗಳ ಯಾವಾಗ ಡ್ರಾ ಮಾಡ್ಯಾನ ನೋಡ್ರಿ, ವೆದರ್ ಇನ್ ದ ಬಿಗಿನಿಂಗ್ ಆಫ್ ದಿ ಮಂತ್ ಆರ್ ಎಟ್ ದಿ ಎಂಡ್ ಆಫ್ ಮಂತ್. ಸೊ ಏನ್ ಹೇಳ್ತಾ ಇದ್ದಾನ, ಎಟ್ ದಿ ಬಿಗಿನಿಂಗ್ ಆಫ್ ಈಚ್ ಮಂತ್, ಎಟ್ ದಿ ಎಂಡ್ ಆಫ್ ಈಚ್ ಮಂತ್. ಎರಡು ಸಿಚುವೇಶನ್ ಗಳನ್ನ, ಸನ್ನಿವೇಶಗಳನ್ನ ಕೊಟ್ಟಾನ. ಪರೀಕ್ಷೆ ಒಳಗೆ ನಿಮ್ಗೆ ಯಾವ್ದಾದ್ರು ಒಂದನ್ನ ಕೊಡ್ತಾರೆ. ಓಕೆ, 2 ಕೊಟ್ಟರೆ 3 ಮಾರ್ಕ್ಸ್ ಹಂಚಿಕೆ ಮಾಡ್ಬೋದು. ಏನು, ಯಾಕಂದ್ರೆ ಇಲ್ಲಿ ಕ್ಯಾಲ್ಕುಲೇಷನ್ ಜಾಸ್ತಿ ಇರೋದಿಲ್ಲ. ಫಸ್ಟ್ ನಾವು ಮಾಡೋಣ ಎಟ್ ದಿ ಬಿಗಿನಿಂಗ್ ಆಫ್ ಈಚ್ ಮಂತ್. ಆತ ಪ್ರತಿ ತಿಂಗಳ 1ನೇ ತಾರೀಕಿಗೆ ಡ್ರಾ ಮಾಡ್ತಾನ. ಹಾಗಾದ್ರೆ ನಮ್ದು ಇಯರ್ ಎಂಡ್ ಯಾವಾಗಿತ್ತು ನೋಡ್ರಿ, 31/3/17. ಹಂಗಾರ ವರ್ಷ ಪ್ರಾರಂಭ ಆಗೋದು 1/4/14. ಸೊ ಇಲ್ಲಿಂದ ಇಲ್ಲಿ ಇಯರ್ ಎಂಡ್ 31 ಮಾರ್ಚ್ 17 ಅಂದ್ರೆ ನಮ್ದು ಬಿಗಿನಿಂಗ್ ಏನೈತಲ್ಲ 1 ಏಪ್ರಿಲ್ 2016 ಆಗ್ತೈತಿ. ಅಂದ್ರೆ ಅಲ್ಲಿಂದ ನಾವು ಡ್ರಾ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನ. ಓಕೆ, ಎ ಅಂತ ಬರಿತೀನಿ. ಇಫ್ he withdraw on 1st of every month. If he withdraw on 1st of every month. Okay, ಹಂಗಾರೆ ಫಸ್ಟ್ ಡ್ರಾ ಯಾವಾಗ ಮಾಡ್ತಾನ, 1/4/14 ಮಾಡ್ತಾನ. ಇದು ಫಸ್ಟ್ ಡ್ರಾ. ಸೆಕೆಂಡ್ ಡ್ರಾ ಯಾವಾಗ ಮಾಡ್ತಾನ, 1/5/14. ಥರ್ಡ್ ಡ್ರಾ ಯಾವಾಗ ಮಾಡ್ತಾನ, 1/6/14. ಫೋರ್ತ್ 1/7/14. ಫಿಫ್ತ್ 1/8/14. ಸಿಕ್ಸ್ತ್ 1/9/14. ಆಮೇಲೆ ಸೆವೆಂತ್ ಡ್ರಾ 1/10/14. ಆಮೇಲೆ ಏಳ್ತ್ ಡ್ರಾ 1/11/14. ನೈನ್ತ್ ಡ್ರಾ 1/12/14. 10th ಡ್ರಾ 1/1/17. 11th ಡ್ರಾ 1/2/17. ಆಮೇಲೆ 12th ಡ್ರಾ 1/3/17. ನೋಡ್ರಿ, ಟೋಟಲ್ 12 ಟೈಮ್ಸ್ ಡ್ರಾವಿಂಗ್ಸ್ ಮಾಡಿದಾನ. ಒಮ್ಮಕ್ಕಲೆ 12,000 ರೂಪಾಯಿ ತಗೊಳ್ಳೋ ಬದಲಾಗಿ ಆತ ಏನ್ ಮಾಡಿದಾನ್ರಪ್ಪ ಅಂತಂದ್ರೆ, ಪ್ರತಿ ತಿಂಗಳ 1ನೇ ತಾರೀಕಿಗೆ ಸೇಮ್ ಅಮೌಂಟ್, ಫಿಕ್ಸ್ ಅಮೌಂಟ್ 1,000 ರೂಪಾಯಿ ಡ್ರಾ ಮಾಡ್ಯಾನ. ಸೊ ಹಂಗಾರೆ ಇಟ್ ಈಸ್ ದ ಡೇಟ್ ಆಫ್ ಡ್ರಾವಿಂಗ್. ನೋಡ್ರಿ, ನೀವು ಸಿಂಪಲ್ ಮೆಥಡ್ ಅನ್ನ ಫಾಲೋ ಮಾಡಿದ್ರೆ 12 ಬಾರಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗ್ತದೆ. ನೀವು 12 ಬಾರಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗಿತ್ತು, ಸಮಯ ಜಾಸ್ತಿ ಬೇಕಾಗುತ್ತೆ, ಎನರ್ಜಿ ಜಾಸ್ತಿ ಬೇಕಾಗಿದೆ. ಇಟ್ ಇಸ್ ಎ ವೇಸ್ಟೇಜ್ ಆಫ್ ಟೈಮ್, ಎನರ್ಜಿ, ಆಮೇಲೆ ದುಡ್ಡು ಸಹ ಜಾಸ್ತಿ ಪೇಜ್ ಬೇಕಾಗ್ತ. ಸೊ ಅದಕ್ಕಾಗಿ ಇಂಥ ಸಂದರ್ಭದೊಳಗೆ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ, ಈ ಒಂದು ಎವರೇಜ್ ಪೀರಿಯಡ್ ಮೆಥಡ್ ಅನ್ನ ಫಾಲೋ ಮಾಡ್ತೀವಿ. ಸೊ ಅವಾಗ ಇಷ್ಟೆಲ್ಲ ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ. ಇದು ಫಸ್ಟ್ ಕ್ವಶನ್ ಇರೋದ್ರಿಂದ ಎವರೇಜ್ ಪೀರಿಯಡ್ ಹೇಗೆ ಬರುತ್ತದೆ ಅನ್ನೋದನ್ನ ತಿಳ್ಕೊಳ್ಳೋ ಸಲುವಾಗಿ ನಾನು ನಿಮ್ಗೆ ಇದನ್ನೆಲ್ಲ ಬರ್ದು ತೋರಿಸ್ತೀನಿ. ಇದು ಬರೆಯೋ ಅವಶ್ಯಕತೆ ಇಲ್ಲ ಆನ್ಸರ್ದೊಳಗೆ. ಈಗ ಸದ್ಯ ಬರ್ಕೊಡ್ರಿ ಒಂದು, ಆದ್ರೆ ಮುಂದಿನ ಕ್ವಶನ್ ಸಾಲ್ವ್ ಮಾಡ್ತೇವಲ್ಲ ಅಲ್ಲಿ ಇದನ್ನ ಬರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ, ಅಥವಾ ಪರೀಕ್ಷೆ ಒಳಗೆ ಇದರ ಅವಶ್ಯಕತೆ ಇಲ್ಲ. ಇಟ್ ಇಸ್ ನಾಟ್ ರಿಕ್ವೈರ್ಡ್. ಇದಕ್ಕೆ ಮಾರ್ಕ್ಸ್ ಇರೋದಿಲ್ಲ. ಮಾರ್ಕ್ಸ್ ಇರೋದು ಬರೇ ಫಾರ್ಮುಲಾ ಬರಿಬೇಕು, ಆಮೇಲೆ ಡೈರೆಕ್ಟ್ ಆಗಿ ಈ ಫಾರ್ಮುಲಾ ಒಳಗ ವ್ಯಾಲ್ಯೂಸ್ ಗಳನ್ನ ತುಂಬಿ ಕ್ಯಾಲ್ಕುಲೇಷನ್ ಮಾಡಿ ನೀವು ಉತ್ತರ ಕಂಡುಹಿಡಬೇಕು ಅಷ್ಟೇ. ಅದಕ್ಕೆ 6 ಮಾರ್ಕ್ಸ್ ಇರೋದು. ಓಕೆ, ನೋಡ್ರಿ, ಹಾಗಾದ್ರೆ ಈಗ ನಮ್ಮ ಡೇಟ್ ಆಫ್ ಡ್ರಾವಿಂಗ್ಸ್ ಗೊತ್ತಾಗ್ತದೆ. ದಿಸ್ ಇಸ್ ದ ಡೇಟ್ ಆಫ್ ಡ್ರಾವಿಂಗ್. ಡೇಟ್ ಆಫ್ ಡ್ರಾವಿಂಗ್ಸ್.
ಫಸ್ಟ್ ಡ್ರಾ ಏನ್ ಮಾಡ್ತಾನಲ್ಲ 1ನೇ ತಾರೀಕಿಗೆ, ಏಪ್ರಿಲ್ 1ನೇ ತಾರೀಕಿಗೆ ಡ್ರಾ ಮಾಡ್ತಾನಲ್ಲ, ಅದನ್ನ ಅವ ಎಷ್ಟು ತಿಂಗಳ ಯೂಸ್ ಮಾಡ್ತಾನ? ಫಸ್ಟ್ 1,000 ರೂಪಾಯಿ ಡ್ರಾ ಮಾಡ್ತಾನಲ್ಲ, ಅದನ್ನ ಎಷ್ಟು ತಿಂಗಳ ಯೂಸ್ ಮಾಡ್ತಾನ? 12 ತಿಂಗಳ ಯೂಸ್ ಮಾಡ್ತಾನ. ಹೌದಲ್ಲ? ಏಪ್ರಿಲ್ ಇಂದ ಸ್ಟಾರ್ಟ್ ಮಾಡ್ರಿ. ಏಪ್ರಿಲ್ 1ನೇ ತಾರೀಕಿಗೆ ಡ್ರಾ ಮಾಡ್ಯಾನ. ಸೊ ಈಗ ಏಪ್ರಿಲ್ ಕೌಂಟ್ ಮಾಡಬೇಕು. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. 12 ತಿಂಗಳ ಆತ. ಸೊ 12 ತಿಂಗಳ. ಇನ್ನ ಮೇ 1ನೇ ತಾರೀಕಿಗೆ ಡ್ರಾ ಮಾಡ್ಯಾನ 1,000 ರೂಪಾಯಿ. ಅದು ಎಷ್ಟು ತಿಂಗಳ ಯೂಸ್ ಮಾಡ್ತಾನ? ಮೇದಿಂದ ಸ್ಟಾರ್ಟ್ ಮಾಡಬೇಕು. ಏಪ್ರಿಲ್ ಬರೋದಿಲ್ಲ ಅಲ್ಲಿ. ಮೇ 1ನೇ ತಾರೀಕಿಗೆ ಡ್ರಾ ಮಾಡ್ಯಾನ, ಮೇದಿಂದ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕಾಗಿ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳಾತು? 11 ತಿಂಗಳಾತು. ಸೊ ಅದೇ ತರ ಇಲ್ಲಿ ಜೂನ್ 1ನೇ ತಾರೀಕಿಗೆ ಡ್ರಾ ಮಾಡ್ಯಾನ. ಇದು ಎಷ್ಟು ತಿಂಗಳ ಯೂಸ್ ಮಾಡ್ತಾನೆ? ಇವ್ ಮಾಡ್ದಂಗ ಆತು 1,000 ರೂಪಾಯಿ. ಅಂದ್ರೆ ಡೇಟ್ ಆಫ್ ಡ್ರಾವಿಂಗ್ ಇಂದ ಇಯರ್ ಎಂಡ್ ಮಟ್ಟ. ಇಯರ್ ಎಂಡ್ ಯಾವಾಗೈತಿ? 31st ಮಾರ್ಚ್ 2017 ಐತಿ. ಹಂಗಾರೆ ಡೇಟ್ ಆಫ್ ಡ್ರಾವಿಂಗ್ ದಿಂದ ಇಯರ್ ಎಂಡ್ ಮಟ್ಟ ಎಷ್ಟು ತಿಂಗಳ ಬಾಕಿ ಉಳಿತು ಅದನ್ನ ನಾವು ಕಂಡು ಹಿಡಿತಾ ಇದೀವಿ. ಓಕೆ. ಸೊ ಹಂಗಾರೆ ಇಲ್ಲಿ ಎಷ್ಟು ತಿಂಗಳ ಆತ್ ನೋಡ್ರಿ. ಜೂನ್ ಲೆಕ್ಕ ಹಿಡಿಬೇಕು. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳ ಆತ್ರಿ? 10 ತಿಂಗಳ. ಸೊ ಅದೇ ತರ ನೀವು ಲೆಕ್ಕ ಮಾಡ್ಕೊಂತ ಹೋದ್ರೆ ಇದು 9 ತಿಂಗಳು ಬರ್ತೈತಿ, ಇದು 8 ಬರ್ತೈತಿ, ಇದು 7 ಬರ್ತೈತಿ, ಆಮೇಲೆ ಇದು 6 ಬರ್ತೈತಿ, ಇದು 5 ಬರ್ತೈತಿ, ಇದು 4 ಬರ್ತೈತಿ, ಇದು 3 ಬರ್ತೈತಿ, ಇದು 2 ಬರ್ತೈತಿ, ಇದು 1 ಬರ್ತೈತಿ. ಸೊ ದೀಸ್ ಆರ್ ದಿ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್. ಬಾಕಿ ಉಳಿದಿರುವ ತಿಂಗಳುಗಳು. ನೋಡಿ, ಸಿಂಪಲ್ ಮೆಥಡ್ ಒಳಗೆ ನಾವು ಏನ್ ಮಾಡಿದ್ವಿ? ಅಮೌಂಟ್ ಆಫ್ ಡ್ರಾವಿಂಗ್ ಬರಿತಿದ್ವಿ, ರೇಟ್ ಆಫ್ ಇಂಟ್ರೆಸ್ಟ್ ಬರಿತಿದ್ವಿ, ಎಷ್ಟು ಅವಧಿಗೆ ಅವ ಯೂಸ್ ಮಾಡ್ಯಾನ ಅದನ್ನ ಬರೋದು ನಾವು ಇಂಟ್ರೆಸ್ಟ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹಿಂದಿನ ಕ್ವಶನ್ ಹೋಗಿ ನೋಡ್ರಿ, 9 ತಿಂಗಳ ಯೂಸ್ ಮಾಡಿದ್ದ, 9 ತಿಂಗಳಿಗಾಗಿ ನಾವು ಇಂಟ್ರೆಸ್ಟ್ ಅನ್ನು ಕ್ಯಾಲ್ಕುಲೇಟ್ ಮಾಡಿದ್ವಿ. ಹಾಗೆ ಇಲ್ಲಿ ಏನ್ ಮಾಡ್ಬೇಕಾಗ್ತಿ? 1,000 ರೂಪಾಯಿ ಮೇಲೆ 12 ತಿಂಗಳದ್ದು, ಇನ್ನೊಂದು 1,000 ರೂಪಾಯಿ ಮೇಲೆ 11 ತಿಂಗಳದ್ದು, ಇನ್ನೊಂದು 1,000 ರೂಪಾಯಿ ಮೇಲೆ 10 ತಿಂಗಳದ್ದು, ಇನ್ನೊಂದು 1,000 ರೂಪಾಯಿ ಮೇಲೆ 9 ತಿಂಗಳದ್ದು. ಅದೇ ತರ ಇನ್ನೊಂದು ಲಾಸ್ಟ್ ಏನ್ ಡ್ರಾ ಮಾಡ್ತಾನಲ್ಲ ಅದ್ರ ಮೇಲೆ 1 ತಿಂಗಳು. 12 ಬಾರಿ ಕ್ಯಾಲ್ಕುಲೇಷನ್ ಮಾಡ್ಬೇಕಾಗ್ತದೆ. 12 ಬಾರಿ ಕ್ಯಾಲ್ಕುಲೇಷನ್. ಎಷ್ಟು ಟೈಮ್ ಬೇಕು? ಹೌದಲ್ಲ? ಸೊ ಇದನ್ನ ಮಿನಿಮೈಸ್ ಮಾಡೋ ಸಲುವಾಗಿ, ಟೈಮ್ ಅನ್ನ ಮಿನಿಮೈಸ್ ಮಾಡೋ ಸಲುವಾಗಿ, ಎಫರ್ಟ್ಸ್ ಅನ್ನ ಕಡಿಮೆಗೊಳಿಸುವ ಸಲುವಾಗಿ ಏನ್ ಮಾಡಿದ್ರು? ಎವರೇಜ್ ಪೀರಿಯಡ್ ಮೆಥಡ್ ಅನ್ನ ಅಭಿವೃದ್ಧಿ ಪಡಿಸಿದ್ರು. ನೀವು ಎವರೇಜ್ ಪೀರಿಯಡ್ ಮೆಥಡ್ ಫಾಲೋ ಮಾಡಿ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ. ಆಮೇಲೆ ಇಂಡಿವಿಜುವಲ್ ಆಗಿ ಮಾಡಿ ನೋಡ್ರಿ, ಮನಿ ಒಳಗೆ ನೀವು ಸೇಮ್ ಅಮೌಂಟ್ ಬರ್ತಿತ್ತು, ಅಮೌಂಟ್ ಏನು ವ್ಯತ್ಯಾಸ ಆಗೋದಿಲ್ಲ. ಸೊ ಅದಕ್ಕಾಗಿ ಎವರೇಜ್ ಪೀರಿಯಡ್ ಮೆಥಡ್ ಫಾಲೋ ಮಾಡೋದು ಒಳ್ಳೆಯದು, ಹೌದಲ್ಲ? ಅಡ್ವೈಸಬಲ್. ಹಾಗೆ ಎವರೇಜ್ ಪೀರಿಯಡ್ ಮೆಥಡ್ ಒಳಗೆ ಏನೇನು ಬರೀಬೇಕು? ಟೋಟಲ್ ಡ್ರಾವಿಂಗ್ಸ್ ಬರೆದ್ವಿ 1,000 × 12. ಈಗ ಎವರೇಜ್ ಪೀರಿಯಡ್ ಬರೀಬೇಕು. ಸೊ ಎವರೇಜ್ ಪೀರಿಯಡ್ ಅಂದ್ರೆ ನಾ ಏನ್ ಹೇಳಿದ್ದೆ? ಸೊ ಎವರೇಜ್ ಪೀರಿಯಡ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಪ್ಲಸ್ ಮಿನಿಮಮ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಅಪಾನ್ 2 ಅಂತ ನಾ ಹೇಳಿದ್ದೆ. ಹಾಗಾದ್ರೆ ಇದ್ರೊಳಗೆ ಮ್ಯಾಕ್ಸಿಮಮ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಯಾವುದು? ಇದು 12. ಗರಿಷ್ಠ ಬಾಕಿ ಉಳಿದಿರುವಂತಹ ತಿಂಗಳ 12. ಕನಿಷ್ಠ ಬಾಕಿ ಉಳಿದಿರುವಂತಹ ತಿಂಗಳ ಯಾವುದು? 1. ಆದ್ರೆ ಹಂಗಾರೆ ಅದನ್ನೇ ಇಲ್ಲಿ ಬರಿಬೇಕು. ಸೊ ಈಸ್ ಈಕ್ವಲ್ ಟು 12 + 1 ಅಪಾನ್ 2 ಈಸ್ ಈಕ್ವಲ್ ಟು ಎಷ್ಟು ಬಂತು ನೋಡ್ರಿ? 6/5. ಹಾಗಾದ್ರೆ ಎವರೇಜ್ ಪೀರಿಯಡ್ ಎಷ್ಟು ಬಂತು? 6.5 ತಿಂಗಳ. ನೀವು 1,000 ರೂಪಾಯಿ ಮೇಲೆ 12 ತಿಂಗಳಕ್ಕೆ, ಇನ್ನೊಂದು 1,000 ರೂಪಾಯಿ ಮೇಲೆ 11 ತಿಂಗಳಕ್ಕೆ, ಇನ್ನೊಂದು 1,000 ರೂಪಾಯಿ ಮೇಲೆ 10 ತಿಂಗಳ, ಹಿಂಗೆ ಬೇರೆ ಬೇರೆಯಾಗಿ ವೈಯಕ್ತಿಕವಾಗಿ ಕ್ಯಾಲ್ಕುಲೇಷನ್ ಮಾಡೋ ಬದಲಾಗಿ ಟೋಟಲ್ ಎಷ್ಟು ಡ್ರಾ ಮಾಡ್ಯಾನ? 12,000 ರೂಪಾಯಿ. ಅದರ ಮೇಲೆ ನೀವು 6.5 ತಿಂಗಳದ ಬಡ್ಡಿಯನ್ನ ಫೈಂಡ್ ಔಟ್ ಮಾಡಿದ್ರೆ ಅದು ಮತ್ತು ಹಿಂಗ್ ಇಂಡಿವಿಜುವಲ್ ಮಾಡಿದ್ರೆ ಅದು ಎರಡು ಸೇಮ್ ಬರ್ತಾವ. ಇದನ್ನ ಇಲ್ಲಿ ಮಾಡೋದಿಲ್ಲ. ನೀವು ಟೆಸ್ಟ್ ಮಾಡೋ ಸಲುವಾಗಿ ಮನಿ ಒಳಗೆ ಇಂಡಿವಿಜುವಲ್ ಕ್ಯಾಲ್ಕುಲೇಟ್ ಮಾಡಿ ನೋಡ್ರಿ. ಅದೇನು ಕ್ಯಾಲ್ಕುಲೇಟರ್ ಐತಿ, 1-2 ನಿಮಿಷದ ಕೆಲಸ. ನೀವು ಕ್ಯಾಲ್ಕುಲೇಟ್ ಮಾಡಿ ಕಂಪೇರ್ ಮಾಡಿ ನೋಡ್ಬೋದು ಸೇಮ್ ಅಮೌಂಟ್ ಬರಾಕ್ತಿತ್ತೋ ಇಲ್ಲೋ. ಓಕೆ. ಸೊ ಹಾಗಾದ್ರೆ ನಮ್ಗೆ ಈಗ ಎವರೇಜ್ ಪೀರಿಯಡ್ ಗೊತ್ತಾಯ್ತು. 6.5 ತಿಂಗಳ. ಏನೇನ್ ತಗೊಂಡ್ವಿ? ಮ್ಯಾಕ್ಸಿಮಮ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ತಗೊಂಡ್ವಿ, ಮಿನಿಮಮ್ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ತಗೊಂಡ್ವಿ. ಮಿನಿಮಮ್ 1, ಮ್ಯಾಕ್ಸಿಮಮ್ 12. ಸೊ 12 + 1 ಅಪಾನ್ 2 ಈಕ್ವಲ್ ಟು ಎಷ್ಟು ಬಂತು? 6.5. 6.5 ತಿಂಗಳು ಬಂತು. ಸೊ ಹಾಗಾದ್ರೆ ನಾವು ಏನ್ ಮಾಡ್ಬೇಕು? ಇಲ್ಲಿ ಎವರೇಜ್ ಪೀರಿಯಡ್ ಅನ್ನ ತುಂಬಬೇಕು. ನಾ ಇದು ತೆಗಿತೇನೆ, ನೀವೇನು ತೆಗಿಬೇಡ್ರೆ, ಹಾಗೆ ಇಟ್ಕೊಂಡಿರ್ಬೇಕಾದ್ರೆ ನಾ ಇದನ್ನ ತೆಗಿತೀನಿ. ಸೊ ಟೋಟಲ್ ಡ್ರಾವಿಂಗ್ಸ್ 1,000 × 12 ಎಷ್ಟಾಯ್ತು? 12,000 ರೂಪಾಯಿ ಡ್ರಾವಿಂಗ್ಸ್ ಇಂಟು ಎವರೇಜ್ ಪೀರಿಯಡ್ ನಾವು ಎಷ್ಟು ಕಂಡು ಹಿಡಿದ್ವಿ? ಎವರೇಜ್ ಪೀರಿಯಡ್ ನಾವು 6.5 6.5 ತಿಂಗಳ ಕಂಡು ಹಿಡಿದ್ವಿ. ಅದು ಹೆಂಗ್ ಬಂತು ಅಂತೇಳಿ
ಹಿಂದ್ ಬರೆದಿದ್ದೆ ಅದು ನೋಡಿ ಬರ್ಕೋಬೇಕು ನೀವು. ಓಕೆ, ಆಮೇಲೆ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟೈತಿ ನೋಡ್ರಪ್ಪ, 10%, 10/100 ಇಂಟು 1/12. ಇದಕ್ಕೆ ಯೂನಿಟ್ ಅಂತ ಕರಿತೀವಿ. ಯಾಕಂದ್ರೆ ಇಲ್ಲಿ ಬಾಕಿ ತಿಂಗಳಗಳನ್ನ ನಾವು ಬಾಕಿ ಉಳಿದ ಅವಧಿಯನ್ನ ತಿಂಗಳ ರೂಪದಲ್ಲಿ ಲೆಕ್ಕಾಚಾರ ಮಾಡಕತ್ತೀವಿ. ಸೊ ಅದಕ್ಕಾಗಿ ಇಲ್ಲಿ ನಮ್ಮ ಘಟಕ ಅಥವಾ ಯೂನಿಟ್ ಏನು, ಒಂದು ತಿಂಗಳ, ಅದಕ್ಕಾಗಿ 1/12 ಅಂತ ಕರಿತೀವಿ. ಬ್ಯಾಂಕ್ನವರು ದಿನದ ಲೆಕ್ಕ ಹಾಕ್ತಾರೆ ಬಡ್ಡಿ ಹಾಕುವಾಗ, 1 ದಿನಕ್ಕೆ ಬಿಟ್ಟು 2 ದಿನಕ್ಕೆ ಬಡ್ಡಿ ಹಾಕ್ತಾರ ಅವರು. ಸೊ ಅವ್ರು ಏನ್ ಮಾಡ್ತಾರಪ್ಪ, ಯೂನಿಟ್ 1/365 ಹಾಕ್ತಾರೆ. ನಾವು ಹಂಗಾಗಿ 1/12 ಹಾಕ್ಬೇಕು. ಓಕೆ, ಈಗ ಇದನ್ನ ಸರಳೀಕರಣ ಮಾಡೋಣ. ಎಷ್ಟಾತ್ ನೋಡ್ರಿ, ಇದು 1 0 ಹೋಯ್ತು, ಇದು 1 0, ಇದು 1 0 ಹೋಯ್ತು, ಇದು 1 0 ಹೋಯ್ತು. ಆದ್ರೆ 12 1 ಸೊ 0 0 0 0 ಅಂದ್ರೆ ಎಷ್ಟಾಯ್ತು, 100 ಇಂಟು 6 ಎಷ್ಟಾಯ್ತು, 650 rupees. ಸೊ ದಿಸ್ ಈಸ್ ದ ಆನ್ಸರ್, 650 rupees ಇಂಟ್ರೆಸ್ಟ್ ಆಯ್ತು. ಈಗ ನೀವು ಏನ್ ಮಾಡ್ರಪ್ಪ ಅಂತಂದ್ರೆ ಮನಿ ಒಳಗ ಇಂಡಿವಿಜುವಲಿ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ರಿ. ಫಸ್ಟ್ ಡ್ರಾಯಿಂಗ್ಸ್ ಮೇಲೆ ಎಷ್ಟಾಗ್ತೈತಿ, ಸೆಕೆಂಡ್ ಡ್ರಾಯಿಂಗ್ಸ್ ಮೇಲೆ ಎಷ್ಟಾಗ್ತೈತಿ, ಥರ್ಡ್ ಡ್ರಾಯಿಂಗ್ಸ್ ಮೇಲೆ ಎಷ್ಟಾಗ್ತೈತಿ, ನೀವು ಇಂಡಿವಿಜುವಲ್ ಕ್ಯಾಲ್ಕುಲೇಟ್ ಮಾಡ್ರಿ. ಆವಾಗ ನಿಮ್ಗೆ ಈ ಅಮೌಂಟ್ ಬರ್ತಿತ್ತಲ್ಲ, ಬರಲೇಬೇಕು. ಬಂದಿಲ್ಲ ಅಂದ್ರೆ ಏನೋ ತಪ್ಪು ಮಾಡಿರಿ ಅಂತ. ಓಕೆ, ಇದು ಏನು, ಇಫ್ ಹಿ ವಿತ್ ಡ್ರಾ ಆನ್ ಫಸ್ಟ್ ಆಫ್ ಎವ್ರಿ ಮಂತ್. ಈಗ ನಾವೇನ್ ಮಾಡೋಣ, ಇಫ್ ಹಿ ವಿತ್ಡ್ರಾ ಎಟ್ ದಿ ಎಂಡ್ ಆಫ್ ಎವ್ರಿ ಮಂತ್, ಎಟ್ ದಿ ಎಂಡ್ ಆಫ್ ಎವ್ರಿ ಮಂತ್, ಆವಾಗ ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಾರ್ಮುಲಾ ಮಾತ್ರ ಸೇಮ್. ಇಫ್ ಯು ವಿತ್ಡ್ರಾ ಎಟ್ ದಿ ಎಂಡ್ ಆಫ್ ಎವ್ರಿ ಮಂತ್, ಫಾರ್ಮುಲಾ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಫಾರ್ಮುಲಾ ಸೇಮ್, ಬರೀ ಎವರೇಜ್ ಪೀರಿಯಡ್ ಮಾತ್ರ ಚೇಂಜ್ ಆಗ್ತದೆ. ಸೊ ಅದು ಹೆಂಗ್ ಚೇಂಜ್ ಆಗ್ತೈತಿ ನೋಡೋಣ. ಸೊ ಈಸ್ ಈಕ್ವಲ್ ಟು ಟೋಟಲ್ ಡ್ರಾವಿಂಗ್ಸ್ ಅಂತೂ 12,000 ರೂಪಾಯಿ ನಮ್ಗೆ ಗುರ್ತಿದೆ, ಇಂಟು ಈಗ ಎವರೇಜ್ ಪೀರಿಯಡ್. ಇಲ್ಲಿ ನೋಡ್ರಿ, ಹಾಗಾದ್ರೆ ಫಸ್ಟ್ ಡ್ರಾ ಯಾವಾಗ ಮಾಡ್ತಾವ, ಈಗ 1ನೇ ತಾರೀಕಿಗೆ ಡ್ರಾ ಮಾಡೋದಿಲ್ಲ, ಇಟ್ ದಿ ಎಂಡ್ ಆಫ್ ಎವ್ರಿ ಮಂತ್ ಅಂತ ಹೇಳಿವಿ. ಹಂಗಾರೆ ಏಪ್ರಿಲ್ ಎಷ್ಟನೇ ತಾರೀಕಿಗೆ ಮಾಡ್ತಾನ, 30ನೇ ತಾರೀಕಿಗೆ ಮಾಡ್ತಾನ, ಹೌದಾ. ಆಮೇಲೆ 31ನೇ ತಾರೀಕಿಗೆ ಮಾಡ್ತಾನ, ಆಮೇಲೆ ಜೂನ್ 30ಕ್ಕೆ ಮಾಡ್ತಾನ, ಆಮೇಲೆ 31, ಆಮೇಲೆ 30, ಅತ್ರೆ ಆಮೇಲೆ 31, ಆಮೇಲೆ ಜನವರಿ 31, ಇದು 28, ಆಮೇಲೆ ಮಾರ್ಚ್ ಏನಂತಲ್ಲ 31. ನೋಡ್ರಿ, ಸೊ ಈಗ ಡೇಟ್ ಆಫ್ ಡ್ರಾವಿಂಗ್ ಚೇಂಜ್ ಆಯ್ತು. ಫಸ್ಟ್ ಡ್ರಾವಿಂಗ್ ಆನ್ 30th April at the end of the month ಅಂತ ಹೇಳ್ತಾನೆ. at the end of the month means on 30th April he withdrew ₹1,000. second drawing on 31st May, third drawing on 30th June, fourth drawing on 31st July, fifth drawing on 31st August, sixth drawing on 30th September, seventh on 31st October, 8th on 30th November, then 9th on 31st December, and 10th on 31st January, then 11th on 28th February, and 12th on 31st March. So ಈ ರೀತಿಯಾಗಿ ಆತ ಏನ್ ಮಾಡ್ತಾನೆ, ಅಮೌಂಟ್ ಅನ್ನ ಡ್ರಾ ಮಾಡ್ತಾನೆ. ಬಟ್ ಅಮೌಂಟ್ ಆಫ್ ಡ್ರಾವಿಂಗ್ ಇಸ್ ಸೇಮ್. ಎಷ್ಟು, 1,000 ರೂಪಾಯಿ. ಅದು ಹೆಚ್ಚು ಕಡಿಮೆ ಆಗಿಲ್ಲ, ಬರೀ ಡೇಟ್ ಚೇಂಜ್ ಆಗ್ತದೆ. ಆಮೇಲೆ 2 ಡ್ರಾವಿಂಗ್ಸ್ ನಡುವಿನ ಅವಧಿ 1 ತಿಂಗಳ, ಹೌದಲ್ಲ. ಸೊ ಇಲ್ಲಿ ನೋಡ್ರಿ, ಯಾವುದು 30/4/16 31/5/16 1 ತಿಂಗಳ ಅವಧಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ 1 ತಿಂಗಳ, ಇಲ್ಲಿ 1 ತಿಂಗಳ. ಸೊ ಅವಧಿ ಸೇಮ್ ಇರಬೇಕು, 2 ಡ್ರಾವಿಂಗ್ಸ್ ನಡುವಿನ ಅವಧಿ ಸೇಮ್ ಇರಬೇಕು, ಅಮೌಂಟ್ ಆಫ್ ಡ್ರಾವಿಂಗ್ ಸೇಮ್ ಇರಬೇಕು. ಆವಾಗ ನಾವು ಮಾಡ್ತೀವಿ, ಶಾರ್ಟ್ ಕಟ್ ಮೆಥಡ್ ಅನ್ನ ಅಥವಾ ಫಾರ್ಮುಲಾ ಮೆಥಡ್ ಅನ್ನ ಅಥವಾ ಎವರೇಜ್ ಪೀರಿಯಡ್ ಮೆಥಡ್ ಅನ್ನ ಫಾಲೋ ಮಾಡ್ತೀವಿ ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ ಈಗಾಗಲೇ, ಹೌದಾ. ಸೊ ಅದಕ್ಕಾಗಿ ನಾವು ಇಲ್ಲಿ ಎವರೇಜ್ ಪೀರಿಯಡ್ ಮೆಥಡ್ ಅನ್ನ ಫಾಲೋ ಮಾಡಬೇಕು. ಅದಕ್ಕೆ ಫಾರ್ಮುಲಾ ಏನೈತಿ, ಟೋಟಲ್ ಡ್ರಾವಿಂಗ್ಸ್ 12,000 ರೂಪಾಯಿ ನಮ್ಗೆ ಗುರ್ತೈತಿ. ಪ್ರತಿ ತಿಂಗಳ 1,000 ರೂಪಾಯಿ ಇಂಟು 12 ತಿಂಗಳ ಅಂದ್ರೆ 12,000 ರೂಪಾಯಿ ಆಯ್ತು. ಈಗ ಎವರೇಜ್ ಪೀರಿಯಡ್ ಅನ್ನ ಕಂಡು ಹಿಡಿಬೇಕು. ಎವರೇಜ್ ಪೀರಿಯಡ್ ಕಂಡು ಹಿಡಿಬೇಕಾದ್ರೆ ಫಾರ್ಮುಲಾ ಏನಂತ ಹೇಳಿದ್ದೆ, ಎವರೇಜ್ ಪೀರಿಯಡ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಮಂತ್ಸ್ ಈಸ್ ಈಕ್ವಲ್ ಟು ಮ್ಯಾಕ್ಸಿಮಮ್ ಪ್ಲಸ್ ಮಿನಿಮಮ್ ಮಂತ್ಸ್ ಅಪಾನ್ 2. ಈಗ ಮ್ಯಾಕ್ಸಿಮಮ್ ಎಷ್ಟಾಗ್ತೈತಿ ನೋಡೋಣ. ಫಸ್ಟ್ ಡ್ರಾ ಮಾಡ್ತಾನಲ್ಲ, ಅದರ ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಎಷ್ಟಾದವು. ಈಗ ಏಪ್ರಿಲ್ 30ನೇ ತಾರೀಕಿಗೆ ಡ್ರಾ ಮಾಡೋಣ. ಏಪ್ರಿಲ್ ತಿಂಗಳ ಬಡ್ಡಿ ಹಾಕ್ಲಿಕ್ಕೆ ಬರೋದಿಲ್ಲ, ತಿಂಗಳ ಮುಗಿದ ಮೇಲೆ ಡ್ರಾ ಮಾಡೋಣ.
30ನೇ ತಾರೀಕು ಸಾಯಂಕಾಲ ಹೊತ್ನಂಗೆ ಡ್ರಾ ಮಾಡಿದಾನ. ಸೊ ಆ ತಿಂಗಳದ ಬಡ್ಡಿ ಬರೋದಿಲ್ಲ. ಹಂಗಾರೆ ಯಾವ ತಿಂಗಳಿಂದ ಪ್ರಾರಂಭ ಮಾಡಬೇಕು? ಮುಂದ್ ಬರ್ತಿತ್ತಲ್ಲ ಮೇ ತಿಂಗಳಿಂದ ಡ್ರಾ ಮಾಡಬೇಕು. ಸೊ ಅದಕ್ಕಾಗಿ ಏಪ್ರಿಲ್ ಬಿಟ್ವಿ, ಮೇದಿಂದ ಕೌಂಟ್ ಮಾಡಬೇಕು. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳಾತು? 11 ತಿಂಗಳಾತು. ಸೊ ಇಲ್ಲಿ 11 ಬಂತು. ಸೊ ಅದೇ ತರ ಇಲ್ಲಿ ಮೇ 31ಕ್ಕೆ ಡ್ರಾ ಮಾಡಿದಾನ. ಮೇ ತಿಂಗಳಿಗೆ ಬಡ್ಡಿ ಹಾಕ್ಲಿಕ್ಕೆ ಬರೋದಿಲ್ಲ. ಮೇ ಬಿಟ್ರಿ, ಜೂನ್ ದಿಂದ ಕೌಂಟ್ ಮಾಡ್ರಿ. ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳಾತು? 10 ತಿಂಗಳಾತು. ಸೊ ಅದೇ ತರ ಇದು ಇನ್ ಡಿಕ್ರೀಸ್ ಅಕೌಂಟ್ ಹಾಕ್ತಿತ್ತು ಒಂದೊಂದು ತಿಂಗಳ. 9, 8, 7, 6 ಬೇಕಾದ್ರೆ ಇಲ್ಲಿ ಕೌಂಟ್ ಮಾಡಿ ನೋಡ್ರಿ, ಬೇಕಾದ್ರೆ ಇನ್ನೊಮ್ಮೆ ಟೆಸ್ಟ್ ಮಾಡಕ್. 6ನೇ ಡ್ರಾಯಿಂಗ್ಸ್ ಸೆಪ್ಟೆಂಬರ್ 30ಕ್ಕೆ ಡ್ರಾ ಮಾಡ್ತಾನ. ಹಾಗಾದ್ರೆ ಸೆಪ್ಟೆಂಬರ್ ತಿಂಗಳ ಬಡ್ಡಿ ಹಾಕ್ಲಿಕ್ಕೆ ಬರುದಿಲ್ಲ. ಸೆಪ್ಟೆಂಬರ್ ಬಿಟ್ಬಿಡ್ರಿ. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. 6 ತಿಂಗಳಾತಲ್ಲ. ಸೊ 6 ತಿಂಗಳಲ್ಲಿ ಬರ್ತೀನಿ. ಸೊ ಇದು 5 ತಿಂಗಳ, ಇದು 4 ತಿಂಗಳ, ಇದು 3 ತಿಂಗಳ, ಇದು 2 ತಿಂಗಳ, ಇದು 1 ತಿಂಗಳ, ಇದು 31 ಮಾರ್ಚ್. ಇವತ್ತು ನಾವು ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದೀವಿ. ಇವತ್ತ ಅವ ಸಾಯಂಕಾಲ ಏನ್ ಮಾಡಿದಾನ? 1,000 ರೂಪಾಯಿ ಡ್ರಾ ಮಾಡ್ಯಾನ. ಹಂಗಾರೆ ಮಾರ್ಚ್ ತಿಂಗಳದ್ದು ಬಡ್ಡಿ ಹಾಕ್ಲಿಕ್ಕೆ ಬರುತ್ತಿಲ್ಲ. ಹಂಗಾರೆ ಈ ತಿಂಗಳ ಅವ ಒಟ್ಟ ದುಡ್ಡು ಯೂಸ್ ಮಾಡ್ಲಿಲ್ಲಂಗ ಆತು. ಮುಂದಿನ ತಿಂಗಳು ನಾವು ಬಡ್ಡಿ ಹಾಕ್ಬೋದು ಬೇಕಾದ್ರೆ, ಹೌದಾ? ಹಂಗಾರೆ ಈ ತಿಂಗಳ ಏನೋ 1,000 ರೂಪಾಯಿ ಅವ್ನು ಡ್ರಾ ಮಾಡ್ಯಾನಲ್ಲ, ಅದರ ಮೇಲೆ ಔಟ್ಸ್ಟ್ಯಾಂಡಿಂಗ್ ಮಂತ್ಸ್ 0 ಆಗ್ತೈತಿ. ನೆನಪಿಟ್ಕೋಬೇಕು, 0. ಈಗ ಎವರೇಜ್ ಪೀರಿಯಡ್ ಕಂಡು ಹಿಡಿಬೇಕಾದ್ರೆ ಮ್ಯಾಕ್ಸಿಮಮ್ ಯಾವುದು? 11. ಸೊ ಮ್ಯಾಕ್ಸಿಮಮ್ 11 ತಗೊಂಡ್ವಿ, ಪ್ಲಸ್ ಮಿನಿಮಮ್ ಕನಿಷ್ಠ ಯಾವುದು? 0. ಸೊ 0 ತಗೊಂಡ್ವಿ, ಅಪಾನ್ 2 ಅಂದ್ರೆ ಎಷ್ಟು ಬಂತು? 5.5. ಎಷ್ಟು ಬಂತು? 5.5. ಸೊ ಹಂಗಾರೆ ಎವರೇಜ್ ಪೀರಿಯಡ್ 5.5. ಯಾವುದೇ ಒಬ್ಬ ಪಾರ್ಟ್ನರ್ ಪ್ರತಿ ತಿಂಗಳ ಡ್ರಾ ಮಾಡಿದ್ರೆ, ಅಟ್ ದಿ ಎಂಡ್ ಆಫ್ ಎವ್ರಿ ಮಂತ್ ಡ್ರಾ ಮಾಡಿದ್ರೆ, ಅವಾಗ ಎವರೇಜ್ ಪೀರಿಯಡ್ 5.5 ಬರ್ತಿತ್ತು. ಅದು ನೆನಪಿಟ್ಕೊಂಡ್ ಬಿಟ್ರೆ ಇಷ್ಟೆಲ್ಲ ಬರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಿಗಿನಿಂಗ್ ಆಫ್ ದಿ ಮಂತ್ ಡ್ರಾ ಮಾಡಿದ್ರೆ 6.5 ತಿಂಗಳು ಬರ್ತಿತ್ತು ಎವರೇಜ್ ಪೀರಿಯಡ್. ಆಮೇಲೆ ಎಂಡ್ ಆಫ್ ದಿ ಮಂತ್ ಡ್ರಾ ಮಾಡಿದ್ರೆ 5.5 ಬರ್ತಿತ್ತು. ಕ್ವಶನ್ ಒಳಗೆ ಏನ್ ಕೇಳ್ಯಾನ ನೋಡ್ಕೋಬೇಕು. ಬಿಗಿನಿಂಗ್ ಅಂತ ಕೇಳ್ಯಾನೋ ಎಂಡ್ ಅಂತ ಕೇಳ್ಯಾನೋ ಅಂದ್ರೆ, ಬಿಗಿನಿಂಗ್ ಅಂತ ಕೇಳಿದ್ರೆ 6.5 ಡೈರೆಕ್ಟ್ ಆಗಿ ಹಚ್ಚಿಬಿಡ್ರಿ. ಎಂಡ್ ಆಫ್ ದಿ ಮಂತ್ ಎವ್ರಿ ಮಂತ್ ಅಂತ ಹೇಳಿದ್ರೆ 5.5 ಡೈರೆಕ್ಟ್ ಆಗಿ ಹಚ್ಚಿಬಿಡ್ರಿ. ಓಕೆ. ಸೊ ನಾನು ಇಲ್ಲಿ ನಿಮ್ಗೆ ಡೀಟೇಲ್ ಆಗಿ ಬರ್ದು ತೋರಿಸ್ತೀನಿ ಎವರೇಜ್ ಪೀರಿಯಡ್. ಹಂಗಾರೆ ಎವರೇಜ್ ಪೀರಿಯಡ್ ಹಿಂಗ್ ಬಂತು 5.5 ಹಿಂಗ್ ಬಂತು. ಅದು ತೋರಿಸಿ ನೋಡ್ರಿ. 11 + 0/2 ಹತ್ರ. ದೆನ್ ನೆಕ್ಸ್ಟ್ ಏನ್ ಬರೀಬೇಕು? ರೇಟ್ ಬರೀಬೇಕು. ಇಂಟು ರೇಟ್. ರೇಟ್ ಎಷ್ಟೈತಿ? 10/100 ಇಂಟು 1/12 ಇಂಟು 1/12. ಓಕೆ. ಇದನ್ನ ಸಿಂಪ್ಲಿಫೈ ಮಾಡೋಣ. ನನಗೆ 12,000 ರೂಪಾಯಿ 12,000 ರೂಪಾಯಿ ಇಂಟು 11 + 0 ಅಂದ್ರೆ 11/2 ಅಂದ್ರೆ 5.5 ಬಂತು. ಇಂಟು 10/100 ಇಂಟು 1/12. 12 ಒಂದ್ಲೆ 12 ಒಂದ್ಲೆ 2 0 2 0. ಹಾಗಾದ್ರೆ ಈ 1 0 ಇಲ್ಲಿ ಬಂತು. ಹತ್ರ ಈಗ ಎಷ್ಟಾಯ್ತು ನೋಡ್ರಿ. ಈಗ ಹಿಂಗ್ ಮಾಡ್ರಿ. 1 0 ಹೋಯ್ತು, ಇದು 1 0 ಹೋಯ್ತು, ಈ 0 ಹೋಯ್ತು, ಈ 0 ಹೋಯ್ತು. 12 ಒಂದ್ಲೆ 12 ಒಂದ್ಲೆ, ಆಮೇಲೆ 2 0 2 0. ಸೊ 100 ಇಂಟು 5.5 ಈಸ್ ಈಕ್ವಲ್ ಟು 550 rupees ಈಸ್ ದ ಆನ್ಸರ್. 550 rupees ಈಸ್ ದ ಆನ್ಸರ್. ನೀವು ಮನಿ ಒಳಗೆ ಏನ್ ಮಾಡ್ರಪ್ಪ, ಈ ಡೇಟ್ ಆಫ್ ಡ್ರಾವಿಂಗ್ಸ್ ಅನ್ನ ನಾ ಬರ್ದಿದ್ದೈತಿ. ಇದ್ರ ಪ್ರಕಾರ ಮಂತ್ಸ್ ಔಟ್ಸ್ಟ್ಯಾಂಡಿಂಗು ಸಹ ಇಲ್ಲಿ ನಾನು ಸರ್ಕಲ್ ಒಳಗೆ ಬರ್ದಿದ್ದೈತಿ. 1,000 ರೂಪಾಯಿ ಮೇಲೆ ಅಷ್ಟು ತಿಂಗಳದ ಬಡ್ಡಿಯನ್ನ ಕ್ಯಾಲ್ಕುಲೇಟ್ ಮಾಡ್ರಿ. ಕ್ಯಾಲ್ಕುಲೇಟರ್ ತಗೊಂಡು 11 ತಿಂಗಳಿಗೆ ಎಷ್ಟಾಗ್ತಿತ್ತು, 10 ತಿಂಗಳಿಗೆ ಎಷ್ಟಾಯ್ತು ಅಂತ ಹೇಳಿ ಬರ್ಕೊಡ್ರಿ. ಬರ್ಕೊಂಡು ಟೋಟಲ್ ಮಾಡ್ರಿ. ಟೋಟಲ್ ಮಾಡಿದ್ರೆ ಅದು 550 ಬರ್ಲೇಬೇಕು. ಸೊ ಅವಾಗ ನೀವು ಕರೆಕ್ಟ್ ಮಾಡಿರಿ ಅಂತ ಹೇಳಿ. ಸೊ ಇಟ್ ಈಸ್ ದ average period method when a partner withdraw same amount in the beginning of every month as well as at the end of every month. ಇದು ಎರಡನ್ನು ನಾವು ಕಲ್ತ್ವಿ. ಇದು ಕ್ವಶನ್ ನಂಬರ್ 4. ನಿಮಗೆ ನಾನು ನಿನ್ನೇನು ವಾಟ್ಸಪ್ ಕಳ್ಸೇನಲ್ಲ, ಕ್ವಶನ್ ನಂಬರ್ 4 ಒಳಗೆ ಅದು ಐತಿ. ಸೊ ಅಲ್ಲೇ ಒಂದು ಕ್ವಶನ್ ನಂಬರ್ 5 ಐತಿ ನೋಡ್ರಿ. ಸೊ ಅಲ್ಲಿ ಕ್ವಾರ್ಟರ್ಲಿ ಡ್ರಾ ಮಾಡಿದಾನ ಪಾರ್ಟ್ನರ್. ಏನ್ ಮಾಡಿದಾನ? ಕ್ವಾರ್ಟರ್ಲಿ 3 ತಿಂಗಳಿಗೆ ಒಮ್ಮೆ ಒಂದು ಸಿಚುವೇಶನ್ ಒಳಗೆ ಇನ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್, ಮತ್ತೊಂದು ಸಿಚುವೇಶನ್ ಒಳಗೆ ಎಟ್ ದಿ ಎಂಡ್ ಆಫ್ ಈಚ್ ಕ್ವಾರ್ಟರ್ ಡ್ರಾ ಮಾಡಿದಾನ. ಓಕೆ. ಸೊ ಕ್ವಶನ್ ಏನಿದೆ? ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಆಫ್ ಪುರೋಹಿತ್. ಪುರೋಹಿತ್ ಪಾಲುದಾರನ ಹೆಸರು. ಕ್ಯಾಲ್ಕುಲೇಟ್ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಆಫ್ ಮಿಸ್ಟರ್ ಪುರೋಹಿತ್
at 10% per annum. At 10% per annum, if he withdrew rupees 48,000 in year. ಟೋಟಲ್ ವರ್ಷದೊಳಗ 48,000 ರೂಪಾಯಿ ಡ್ರಾ ಮಾಡ್ಯಾನ. ಟೋಟಲ್ ಕೊಟ್ಟಾರ 48,000 ಇನ್ ಇಯರ್ ಈವೆನ್ಲಿ, ಸಮನಾಗಿ. ಹಂಗಾರೆ ಸಮನಾಗಿ ಡ್ರಾ ಮಾಡಿದಾನ ನೋಡ್ರಿ, ಬಹಳ ಕನ್ಫ್ಯೂಷನ್ ಮಾಡಿದಾನ. ಸೊ 48,000 ರೂಪಾಯಿ ಡ್ರಾ ಮಾಡಿದಾನ. ತೆಗಿತೀನಿ ನಾನು, ನೋಡ್ಬೇಕು. 48,000 ರೂಪಾಯಿ ಡ್ರಾ ಮಾಡಿದಾನ. ಹೇಗೆ ಡ್ರಾ ಮಾಡಿದಾನ? ಕ್ವಾರ್ಟರ್ಲಿ, ಮೀನ್ಸ್ ಒನ್ಸ್ ಇನ್ ಎ 3 month. ಒಂದು ವರ್ಷದೊಳಗೆ ಎಷ್ಟು ಕ್ವಾರ್ಟರ್ ಇರ್ತಾವ? 4 ಕ್ವಾರ್ಟರ್ ಇರ್ತಾವ. ಕ್ವಾರ್ಟರ್ ಅಂದ್ರೆ ಎಷ್ಟು? 1/4. ವರ್ಷದೊಳಗೆ ಎಷ್ಟು ತಿಂಗಳ? 12 ತಿಂಗಳ. 12 ತಿಂಗಳ ಇಂಟು 1/4 ಅಂದ್ರೆ ಎಷ್ಟಾಯ್ತು? 3 ತಿಂಗಳ. ಅಂದ್ರೆ 3 ತಿಂಗಳಿಗೆ ಒಮ್ಮೆ ಡ್ರಾ ಮಾಡ್ತಾನ, ಹೌದಲ್ಲ? ಸೊ 3 ತಿಂಗಳಿಗೆ ಒಮ್ಮೆ ಎಷ್ಟು ಡ್ರಾ ಮಾಡ್ಯಾನ ಅದನ್ನ ಕೊಡೋ ಬದಲಾಗಿ ಅವ್ರು ಏನ್ ಮಾಡ್ಯಾರಪ್ಪ ಅಂತಂದ್ರೆ ಟೋಟಲ್ ಡ್ರಾ ಕೊಟ್ಟಾರ 48,000. ಹಾಗಾದ್ರೆ ಅವ 3 ತಿಂಗಳಿಗೊಮ್ಮೆ ಎಷ್ಟು ಡ್ರಾ ಮಾಡ್ದಂಗ ಆತು? ಡಿವೈಡೆಡ್ ಇಂಟು 1/4. 4 ಒಂದ್ಲೆ 4 ಎರಡ್ಲೆ 12,000. ಸೊ ಪ್ರತಿ ಒಂದು ಕ್ವಾರ್ಟರಿಗೆ ಆತ 12,000 ರೂಪಾಯಿ ಡ್ರಾ ಮಾಡ. ಫಸ್ಟ್ ಕ್ವಾರ್ಟರ್ 12,000, ಸೆಕೆಂಡ್ ಕ್ವಾರ್ಟರ್ 12,000 ರೂಪಾಯಿ, 24 ಆಯ್ತು. ಥರ್ಡ್ ಕ್ವಾರ್ಟರ್ 12,000 ರೂಪಾಯಿ, 36,000 ರೂಪಾಯಿ ಆಯ್ತು. 4ನೇ ಕ್ವಾರ್ಟರ್ 12,000 ರೂಪಾಯಿ, 48,000 ರೂಪಾಯಿ. ಸೊ ನಮ್ಗೆ ಇಲ್ಲಿ ಫಾರ್ಮುಲಾ ಒಳಗೆ ಬೇಕಾಗಿರೋದು ಈಚ್ ಕ್ವಾರ್ಟರ್ ಎಷ್ಟು ಡ್ರಾ ಮಾಡೋಣ ಅದಲ್ಲ, ನಮ್ಗೆ ಟೋಟಲ್ ಬೇಕು. ಅವ್ನು ಟೋಟಲ್ ಕೊಟ್ಬಿಟ್ಟಾನ 48,000 ರೂಪಾಯಿ. ಸೊ ಆ ಅಮೌಂಟ್ ಅನ್ನ ಹಚ್ಚಿ ನಾವೇನ್ ಮಾಡಬೇಕು? ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಹಾಗಾದ್ರೆ ಫಾರ್ಮುಲಾ ಮಾತ್ರ ಸೇಮ್. ಯಾವುದು? ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಈಸ್ ಈಕ್ವಲ್ ಟು ಟೋಟಲ್ ಡ್ರಾವಿಂಗ್ಸ್ ಇಂಟು ಎವರೇಜ್ ಪೀರಿಯಡ್ ಇಂಟು ರೇಟ್ ಇಂಟು 1/12. ಸೊ ಹಾಗಾದ್ರೆ ಫಸ್ಟ್ ನಂಬರ್ 1 ಅದ್ರೊಳಗೆ ಏನಂತಾನೆ? ಇಫ್ ಹಿ withdraw in beginning of each quarter, ಪ್ರತಿ ಒಂದು ಕ್ವಾರ್ಟರಿನ ಪ್ರಾರಂಭದಲ್ಲಿ ಆತ ಡ್ರಾ ಮಾಡಿದ್ರೆ ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಎಷ್ಟಾಗ್ತೈತಿ ನಾವು ಅದನ್ನ ನೋಡಬೇಕು. ಫಾರ್ಮುಲಾ ಹಚ್ಚಿದ್ವಿ. ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಇಸ್ ಈಕ್ವಲ್ ಟು ಟೋಟಲ್ ಡ್ರಾವಿಂಗ್ಸ್ ಇಂಟು ಎವರೇಜ್ ಪೀರಿಯಡ್ ಇಂಟು ರೇಟ್ ಇಂಟು 1/12 ಬರ್ಕೊಂಡ್ರೆ ನೋಡ್ರಿ. ಈಗ ಅದರ ವ್ಯಾಲ್ಯೂಸ್ ತುಂಬಾನ. ಟೋಟಲ್ ಡ್ರಾವಿಂಗ್ಸ್ 48,000 ರೂಪಾಯಿ ಕೊಟ್ಬಿಟ್ಟಾನ. ಇನ್ ಎವರೇಜ್ ಪೀರಿಯಡ್ ಕಂಡುಹಿಡಿಬೇಕು. ಸೊ ಯಾವಾಗ ಡ್ರಾ ಮಾಡ್ತಾ ಇದ್ದಾನ? ಇನ್ ದ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್, ಇನ್ ದ ಬಿಗಿನಿಂಗ್. ಹಂಗಾರ ಮೊದಲನೇ ಡ್ರಾ ಅಂತೂ 1ನೇ ತಾರೀಕಿಗೆ ಡ್ರಾ ಮಾಡ್ತಾನ. ಓಕೆ, ಹಾಗಾದ್ರೆ ಫಸ್ಟ್ ಡ್ರಾ 1ನೇ ತಾರೀಕಿಗೆ ಡ್ರಾ ಮಾಡಿ, 1 ಏಪ್ರಿಲ್. ಆಮೇಲೆ 3 ತಿಂಗಳ ಬಿಡಬೇಕು. 3 ತಿಂಗಳಾದ್ರೆ ಏಪ್ರಿಲ್, ಮೇ, ಜೂನ್ 3 ತಿಂಗಳ ಬಿಟ್ಟ. ಹಂಗಾರೆ ಸೆಕೆಂಡ್ ಡ್ರಾ ಯಾವಾಗ ಮಾಡ್ತಾನ? ಜುಲೈ 1ನೇ ತಾರೀಕಿಗೆ ಮಾಡ್ತಾನ. ಮತ್ 3 ತಿಂಗಳ ಬಿಡಬೇಕು, ಜುಲೈನೂ ಬಿಡಬೇಕು, ಯಾಕಂದ್ರೆ 1ನೇ ತಾರೀಕಿಗೆ ಡ್ರಾ ಮಾಡ್ಯಾನ. ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಹಂಗಾರೆ ಥರ್ಡ್ ಡ್ರಾ ಯಾವಾಗ ಮಾಡ್ತಾನ? ಅಕ್ಟೋಬರ್ 1ನೇ ತಾರೀಕಿಗೆ. ಇನ್ನು ಫೋರ್ತ್ ಡ್ರಾ ಯಾವಾಗ ಮಾಡ್ತಾನೆ ನೋಡೋಣ. 1, 2, 3 ತಿಂಗಳು ಬಿಟ್ವಿ. ಹಂಗಾರೆ 3 ತಿಂಗಳು ಬಿಟ್ವಿ ಅಂತಂದ್ರೆ ಆತ ಏನ್ ಮಾಡ್ತಾನೆ? ಜನವರಿ 1ನೇ ತಾರೀಕಿಗೆ ಫೋರ್ತ್ ಡ್ರಾ ಮಾಡ್ತಾನೆ ನೋಡ್ರಿ. ಇಫ್ ಎ ಪಾರ್ಟ್ನರ್ ವಿತ್ ಡ್ಯೂ 12,000 rupees in the beginning of each quarter, the date of drawing is first drawing on 1st April. ಇದು ಬರ್ಕೊಂಡ್ ಬಿಡ್ಬೇಕು ನೀವು. ಫಸ್ಟ್ ಡ್ರಾವಿಂಗ್ ಪಾಸ್ ಮಾಡಿ, ವಿಡಿಯೋ ಪಾಸ್ ಮಾಡಿ ಬರ್ಕೊಡ್ರಿ. ಫಸ್ಟ್ ಡ್ರಾವಿಂಗ್ ಆನ್ 1st of April. ಆಮೇಲೆ 3 ತಿಂಗಳು ಬಿಟ್ಟ ಏಪ್ರಿಲ್, ಮೇ, ಜೂನ್. ಸೆಕೆಂಡ್ ಡ್ರಾವಿಂಗ್ ಆನ್ ಜುಲೈ 1st. ಮತ್ 3 ತಿಂಗಳ ಬಿಟ್ಟ ಜುಲೈ, ಆಗಸ್ಟ್, ಸೆಪ್ಟೆಂಬರ್. ಥರ್ಡ್ ಡ್ರಾವಿಂಗ್ ಆನ್ 1st October. ಮತ್ 3 ತಿಂಗಳ ಬಿಟ್ಟ ಅಕ್ಟೋಬರ್, ನವೆಂಬರ್, ಡಿಸೆಂಬರ್. ಫೋರ್ತ್ ಡ್ರಾವಿಂಗ್ ಆನ್ 1st of ಜನವರಿ, ಫೆಬ್ರವರಿ, ಮಾರ್ಚ್. ಮತ್ 5th ಡ್ರಾವಿಂಗ್ ಮಾಡಕ್ ಪ್ರಶ್ನೆನೇ ಇಲ್ಲ. ಆಮೇಲೆ ಅಕೌಂಟಿಂಗ್ ಇಯರ್ ಸಹ 31ನೇ ಮಾರ್ಚಿಗೆ ಎಂಡ್ ಆಗ್ಬಿಡ್ತು. ಈಗ ಮಂತ್ಸ್ ಔಟ್ ಸ್ಟ್ಯಾಂಡಿಂಗ್ ಕಂಡು ಹಿಡಿಯೋಣ. ಸೊ ಇಲ್ಲಿ ಎಷ್ಟು ಬಂತ್ರಪ್ಪ? ಫಸ್ಟ್ ಡ್ರಾವಿಂಗ್ ಏಪ್ರಿಲ್ 1ನೇ ತಾರೀಕಿಗೆ ಡ್ರಾ ಮಾಡೋಣ. ಹಂಗಾರೆ ಏಪ್ರಿಲ್ ಕೌಂಟ್ ಮಾಡ್ಲೇಬೇಕು.
ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 12 ತಿಂಗಳಾತು. ಸೊ ಹಾಗಾದ್ರೆ ಇಲ್ಲಿ 12 ತಿಂಗಳಾತು. ಅಂದ್ರೆ ಈ ತಾರೀಕಿನಿಂದ ಇಯರ್ ಎಂಡ್ ಮುಟ್ಟ ನಾವು ಕೌಂಟ್ ಮಾಡಿದ್ರೆ 12 ತಿಂಗಳ ಬಾಕಿ ಆಯ್ತು. ಹಾಗಾದ್ರೆ ಇಲ್ಲಿ ಎಷ್ಟಾಯ್ತು ನೋಡ್ರಿ, ಇಲ್ಲಿ ಜುಲೈ 1ನೇ ತಾರೀಕಿಗೆ ಡ್ರಾ ಮಾಡ್ಯಾನ. ಜುಲೈ ಕೌಂಟ್ ಮಾಡ್ಬೇಕು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ಎಷ್ಟು ತಿಂಗಳಾಯ್ತು? 9 ತಿಂಗಳಾಯ್ತು. ಸೊ ಇದು 9 ತಿಂಗಳು. ಹಾಗಾದ್ರೆ ಇಲ್ಲಿ ಎಷ್ಟಾಯ್ತು ನೋಡ್ರಿ, ಅಕ್ಟೋಬರ್ 1ನೇ ತಾರೀಕಿಗೆ ಡ್ರಾ ಮಾಡ್ಯಾನ. ಅಕ್ಟೋಬರ್ ಕೌಂಟ್ ಮಾಡಬೇಕು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ 6 ತಿಂಗಳಾಯ್ತು. ಸೊ ಇದು 6 ತಿಂಗಳು. ಹಾಗಾದ್ರೆ ಇಲ್ಲಿ ಎಷ್ಟಾಯ್ತು ನೋಡ್ರಿ, ಜನವರಿ 1ನೇ ತಾರೀಕಿಗೆ ಡ್ರಾ ಮಾಡ್ಯಾನ. ಜನವರಿ ಕೌಂಟ್ ಮಾಡಬೇಕು. ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳಾಯ್ತು. ಸೊ ಹಾಗಾದ್ರೆ ಇಲ್ಲಿ 3 ತಿಂಗಳ ನೋಡ್ರಿ. 12 ತಿಂಗಳ, 9 ತಿಂಗಳ, 6 ತಿಂಗಳ ಮತ್ತು 3 ತಿಂಗಳ. ಮ್ಯಾಕ್ಸಿಮಮ್ ಯಾವುದು? 12 ತಿಂಗಳ. ಸೊ ಅದಕ್ಕಾಗಿ ಮ್ಯಾಕ್ಸಿಮಮ್ 12 ತಿಂಗಳ ಪ್ಲಸ್ ಮಿನಿಮಮ್ ಯಾವುದು? 3 ತಿಂಗಳ. ಸೊ ಪ್ಲಸ್ 3 ಅಪಾನ್ 2 ಇದನ್ನ ಬ್ರಾಕೆಟ್ ನಾಗ ಇಡ್ರಿ. ಸೊ ಇದು ಎವರೇಜ್ ಪೀರಿಯಡ್. 12 ಪ್ಲಸ್ 3 ಎಷ್ಟಾಗ್ತೈತಿ? 15 ಅಪಾನ್ 2 ಅಂದ್ರೆ 7.5 ತಿಂಗಳು ಬಂತು. ಎಷ್ಟು ಬರ್ತೈತಿ? 7.5. ಸೊ ಒಬ್ಬ ಪಾರ್ಟ್ನರ್ ಕ್ವಾರ್ಟರ್ 3 ತಿಂಗಳಿಗೆ ಒಮ್ಮೆ ಪ್ರಾರಂಭದಲ್ಲಿ ಪ್ರತಿ ಕ್ವಾರ್ಟರ್ನ ಪ್ರಾರಂಭದಲ್ಲಿ ಆತ ಸೇಮ್ ಅಮೌಂಟ್ ಅನ್ನ ಡ್ರಾ ಮಾಡಿದ್ರೆ ಅವನಿಗೆ ನಾವು ಸರಾಸರಿಯಾಗಿ 7.5 ತಿಂಗಳ ಬಡ್ಡಿ ಹಾಕಿದ್ರೆ ಅಮೌಂಟ್ ಕರೆಕ್ಟ್ ಆಗ್ತೈತಿ ಅಂತ ಇದ್ರ ಲೆಕ್ಕ. ಓಕೆ. ಸೊ ಹಂಗಾರೆ ಅವರೇಜ್ ಪೀರಿಯಡ್ ಇಸ್ ಈಕ್ವಲ್ ಟು 12 ಮ್ಯಾಕ್ಸಿಮಮ್ 3 ಮಿನಿಮಮ್ ಎರಡು ಬರೆದ್ವಿ ಅಪಾನ್ 2 ಮಾಡಿದ್ವಿ. ಇಂಟು ರೇಟ್ ಎಷ್ಟೈತಿ? ರೇಟ್ ಆಫ್ ಇಂಟ್ರೆಸ್ಟ್ 10/100 ಇಂಟು 1/12 ಈಸ್ ಈಕ್ವಲ್ ಟು 48,000 into 12 plus 3 15/200 7.5 into 10/100 into 1/12. ಸೊ ಇದು ಒಂದು 0 ಕ್ಯಾನ್ಸಲ್ ಮಾಡ್ರಿ, ಇದು 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್ ಮಾಡ್ರಿ, ಈ 0 ಕ್ಯಾನ್ಸಲ್ ಮಾಡ್ರಿ. ಓಕೆ. 12 1 12 4. ಸೊ 2 0 2 0 ಆತ್ರೆ. ಇನ್ನ ಎಷ್ಟಾತ್ ನೋಡ್ರಿ, 400 ಇಂಟು 7.5 ಎಷ್ಟಾಗ್ತದಪ್ಪ? 3,000. 400 ಇಂಟು 7.5 ಲೆಕ್ಕ ಮಾಡ್ರಿ. 7 4 28 2,800 ಪ್ಲಸ್ 0.5 ಅಂದ್ರೆ ಅರ್ಧ 3,000 ರೂಪಾಯಿ. 3,000 ರೂಪಾಯಿ ಇಂಟ್ರೆಸ್ಟ್. ನೀವು ಬೇಕಾದ್ರೆ ಮನಿ ಒಳಗೆ ಇದನ್ನ ಇಂಡಿವಿಜುವಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಚೆಕ್ ಮಾಡ್ಕೋಬಹುದು. ಅಂದ್ರೆ ಫಸ್ಟ್ ಡ್ರಾ ಏನ್ ಮಾಡ್ತಾನಲ್ಲ 12 ತಿಂಗಳ ಔಟ್ಸ್ಟ್ಯಾಂಡಿಂಗ್ ಪೀರಿಯಡ್, 12 ತಿಂಗಳಕ್ಕೆ ಬಡ್ಡಿ ಎಷ್ಟಾಯ್ತು? 12,000 ರೂಪಾಯಿ ಮೇಲೆ ಕ್ಯಾಲ್ಕುಲೇಟ್ ಮಾಡ್ರಿ. ಆಮೇಲೆ 12,000 ರೂಪಾಯಿ ಮೇಲೆ 9 ತಿಂಗಳ ಬಡ್ಡಿ ಎಷ್ಟಾಯ್ತು ಕ್ಯಾಲ್ಕುಲೇಟ್ ಮಾಡ್ರಿ. ಆಮೇಲೆ 12,000 ರೂಪಾಯಿ ಮೇಲೆ 6 ತಿಂಗಳ ಬಡ್ಡಿ ಎಷ್ಟಾಯ್ತು ಕ್ಯಾಲ್ಕುಲೇಟ್ ಮಾಡ್ರಿ. ಆಮೇಲೆ 12,000 ರೂಪಾಯಿ ಮೇಲೆ 3 ತಿಂಗಳ ಬಡ್ಡಿಗೆ ಎಷ್ಟಾಯ್ತು ಕ್ಯಾಲ್ಕುಲೇಟ್ ಮಾಡಿ ಅದನ್ನ ಟೋಟಲ್ ಮಾಡಿದ್ರೆ ನಿಮ್ಗೆ 3,000 ರೂಪಾಯಿ ಬರ್ತೈತಿ. ಸೊ ಇದು ಬಿಗಿನಿಂಗ್ ಆಫ್ ದ ಈಚ್ ಕ್ವಾರ್ಟರ್. ಈಗ ಎಂಡ್ ಆಫ್ ದಿ ಈಚ್ ಕ್ವಾರ್ಟರ್, ಯಾಕಂದ್ರೆ ಇನ್ನೊಂದು 5 ನಿಮಿಷ, ಯಾಕಂದ್ರೆ ಹೆಂಗಂದ್ರೆ ನಿಮ್ಗೆ ರೆಸ್ಟ್ ಐತಿ, ನಾನು ಹೇಳ್ತಾ ಇದ್ದೀನಿ, ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇಫ್ ಇಟ್ ಈಸ್ ಎಟ್ ದಿ ಎಂಡ್ ಆಫ್ ಈಚ್ ಕ್ವಾರ್ಟರ್, if you withdraw at the end of each quarter, ಅವಾಗ ಏನು? ಸೊ ಅವಾಗ ಫಾರ್ಮುಲಾ ಅಂತೂ ಸೇಮ್ ನೋಡ್ರಿ, ಫಾರ್ಮುಲಾ ಸೇಮ್, ಬರೀ ಅವರೇಜ್ ಪೀರಿಯಡ್ ಚೇಂಜ್ ಆಗ್ತೈತಿ. ಈಗ ಅವರೇಜ್ ಪೀರಿಯಡ್ ಕಂಡು ಹೇಳ್ಯಾನ ನಾವು. ಈಗ ಅವ ಫಸ್ಟ್ ಡ್ರಾ ಏನತ್ತಲ್ಲ ಏಪ್ರಿಲ್ ತಿಂಗಳಾಗ ಮಾಡೋದಿಲ್ಲ ಅವ. ಸೊ ಏಪ್ರಿಲ್ ತಿಂಗಳ ಬದಲಾಗಿ ಅವ ಯಾವಾಗ ಮಾಡ್ತಾನೆ ನೋಡ್ರಿ, ಈಗ ಕ್ವಾರ್ಟರ್ ಮುಗಿದು 3 ತಿಂಗಳಕ್ಕೆ ಏಪ್ರಿಲ್ ಮೇ ಜೂನ್, ಅದು ಎಂಡ್ ಆಫ್ ದಿ ಈಚ್ ಕ್ವಾರ್ಟರ್. ಹಂಗಾರೆ ಎಂಡ್ ಆಗೋದು ಫಸ್ಟ್ ಕ್ವಾರ್ಟರ್ ಯಾವಾಗ? 30ನೇ ತಾರೀಕು. ಸೊ ಇಲ್ಲಿ ಅವ ಫಸ್ಟ್ ಡ್ರಾ ಮಾಡ್ತಾನ. ಹಿಸ್ ಫಸ್ಟ್ ಡ್ರಾ ಈಸ್ ಆನ್ 30th June 2016. ಮತ್ 3 ತಿಂಗಳ ವೇಟ್ ಮಾಡ್ತಾನ. ಸೊ ಇಲ್ಲಿಂದ 1 ತಿಂಗಳ ಜುಲೈ 30ರವರೆಗೆ 1 ತಿಂಗಳ, ಆಮೇಲೆ 31 ಆಗಸ್ಟ್ ವರೆಗೆ 2 ತಿಂಗಳ, ಆಮೇಲೆ 39ಕ್ಕೆ ಮತ್ 3 ತಿಂಗಳ. ಸೊ ಇಲ್ಲಿ ಏನ್ ಮಾಡ್ತಾನ? ಸೆಕೆಂಡ್ ಡ್ರಾ ಮಾಡ್ತಾನ. ಮತ್ ಇಲ್ಲಿಂದ 3 ತಿಂಗಳ, ಜನವರಿ ಅಕ್ಟೋಬರ್ 31ಕ್ಕೆ 1 ತಿಂಗಳ, 30 ನವೆಂಬರ್ಕ್ಕೆ 2 ತಿಂಗಳ, 31/12ಕ್ಕೆ 3 ತಿಂಗಳ. ಸೊ ಅವಾಗ ಮತ್ತೇನ್ ಮಾಡ್ತಾನ? ಥರ್ಡ್ ಡ್ರಾ ಮಾಡ್ತಾನ. ಇನ್ನು 4ನೇ ಡ್ರಾ ಯಾವಾಗ ಮಾಡ್ತಾನ ನೋಡ್ರಿ. ಸೊ ಇಲ್ಲಿಂದ 31st ಜನವರಿಗೆ 1 ತಿಂಗಳ, 28th ಫೆಬ್ರವರಿಗೆ 2 ತಿಂಗಳ, 31st ಮಾರ್ಚ್ಗೆ
ಎಷ್ಟಾಯ್ತು 3 ತಿಂಗಳಾಯ್ತು. ಮತ್ತೆ ಹಂಗಾರೆ 4ನೇ ಡ್ರಾ ಇಲ್ಲಿ ಮಾಡ್ತಾನೆ. ಹಂಗಾರೆ ಫಸ್ಟ್ ಡ್ರಾ ಆನ್ 30th June, ಸೆಕೆಂಡ್ ಡ್ರಾ ಆನ್ 30th September, ಥರ್ಡ್ ಡ್ರಾ ಆನ್ 31st December, ಫೋರ್ತ್ ಡ್ರಾ ಆನ್ 31st March. ಈಗ ನಾವು ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ಪೀರಿಯಡ್ ಅನ್ನ ಕಂಡು ಹಿಡಿಬೇಕಾದ್ರೆ ಇದ್ರೊಳಗೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಯಾವ್ದು ಕಂಡು ಹಿಡಿಬೇಕು ಅದಲ್ಲ. ಹಂಗಾರೆ ಫಸ್ಟ್ ಡ್ರಾ ಮಾಡಿದ್ದು ಎಷ್ಟು ತಿಂಗಳ ಯೂಸ್ ಮಾಡ್ದಂಗ ಆಯ್ತು ನೋಡ್ರಿ. ಜೂನ್ 30ನೇ ತಾರೀಕಿಗೆ ಡ್ರಾ ಮಾಡೋಣ. ಹಂಗಾರೆ ಜೂನ್ ತಿಂಗಳ ಕೌಂಟ್ ಮಾಡೋದಿಲ್ಲ, ನೆಕ್ಸ್ಟ್ ತಿಂಗಳಿಂದ ಪ್ರಾರಂಭ ಮಾಡಬೇಕು. ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳಾಯ್ತು? 9 ತಿಂಗಳಾಯ್ತು. ಹಂಗಾರೆ ಇದು ಅವ 9 ತಿಂಗಳ ಯೂಸ್ ಮಾಡ್ತಾನ. ಸೆಕೆಂಡ್ ಡ್ರಾ ಯಾವ ಮಾಡೋಣ? ಸೆಪ್ಟೆಂಬರ್ 30ಕ್ಕೆ ಡ್ರಾ ಮಾಡೋಣ. ಸೆಪ್ಟೆಂಬರ್ ಕೌಂಟ್ ಮಾಡಬಾರ್ದು. ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್. ಎಷ್ಟು ತಿಂಗಳಾಯ್ತು? 6 ತಿಂಗಳಾಯ್ತು. ಸೊ ಹಾಗಾದ್ರೆ ಇಲ್ಲಿ 6 ತಿಂಗಳ ಯೂಸ್ ಮಾಡ್ತಾನೆ. ಇನ್ನು ಥರ್ಡ್ ಡ್ರಾ ಡಿಸೆಂಬರ್ 31ಕ್ಕೆ ಡ್ರಾ ಮಾಡೋಣ. ಡಿಸೆಂಬರ್ ಕೌಂಟ್ ಮಾಡೋದಿಲ್ಲ. ಜನವರಿ, ಫೆಬ್ರವರಿ, ಮಾರ್ಚ್ 3 ತಿಂಗಳಾಯ್ತು. ಸೊ ಹಾಗಾದ್ರೆ ಇದು 3. ಇನ್ನು ಲಾಸ್ಟ್ ಡ್ರಾ ಯಾವಾಗ ಮಾಡೋಣ? 31 ಮಾರ್ಚ್ ಅಂದ್ರೆ ಇವತ್ತೇ ಡ್ರಾ ಮಾಡೋಣ. ಸೊ ಹೀಗಾಗಿ 0. ಸೊ ಇದೆಷ್ಟು ಬಂತು? ಇದು 0. ಸೊ ಹಾಗಾದ್ರೆ ಮ್ಯಾಕ್ಸಿಮಮ್ ಪೀರಿಯಡ್ ಯಾವುದು? 9. ಮಿನಿಮಮ್ ಯಾವುದು? 0. ಸೊ ಅದಕ್ಕಾಗಿ ನಾವು ಮಾಡ್ತೀವಿ ಇಲ್ಲಿ 48,000 ಇಂಟು ಮ್ಯಾಕ್ಸಿಮಮ್ ಪ್ಲಸ್ ಮಿನಿಮಮ್. ಸೊ 48,000 ಇಂಟು ಮ್ಯಾಕ್ಸಿಮಮ್ ಎಷ್ಟು ಬಂತ್ರಪ್ಪ? 9 ತಿಂಗಳ ಪ್ಲಸ್ ಮಿನಿಮಮ್ 0 ಅಪಾನ್ 2 ಇಂಟು 10/100 ಇಂಟು 1/12. ಸೊ 48,000 ಇಂಟು 9 ಪ್ಲಸ್ 0 ಅಂದ್ರೆ 9 ಆಯ್ತು, ಅಪಾನ್ 2 ಅಂದ್ರೆ 4.5 ಇಂಟು 10/100 ಇಂಟು 1/12. ಸೊ ಈ 0 ಕ್ಯಾನ್ಸಲ್ ಮಾಡ್ರಿ, ಈ 0, ಇದೊಂದು 0 ಇತ್ತು, ಈ ಒಂದು 0 ಇತ್ತು. 12 1 12 4 400 ಆಯ್ತು. ಅತ್ರೆ 400 ಇಂಟು 4 ಎಷ್ಟಾಯ್ತು ನೋಡ್ರಿ. ಇಲ್ಲೇ ಬರಿತೀನಿ, ಕೆಳಗಡೆ ಬರೆದ್ರೆ ನಿಮ್ಗೆ ಕಾಣ್ಲಿಕ್ಕಿಲ್ಲ. ಸೊ ಎಷ್ಟಾಯ್ತು ನೋಡ್ರಿ? 1800 ರೂಪಾಯಿ ಆಯ್ತು. 1800 ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ ಸಾಲ್. ಸೊ ದಿಸ್ ಈಸ್ ದ ಆನ್ಸರ್. 400 ಇಂಟು 4 1600 ಪ್ಲಸ್ ಅರ್ಧ 200 ಅಂದ್ರೆ 1800 ರೂಪಾಯಿ. ನೋಡ್ರಿ, ಒಬ್ಬ ಪಾರ್ಟ್ನರ್ ಕ್ವಾರ್ಟರ್ ಎಂಡ್ಗೆ ಡ್ರಾ ಮಾಡಿದ್ರೆ 1800 ರೂಪಾಯಿ ಬಂತು. ಬಿಗಿನಿಂಗ್ ಆಫ್ ದಿ ಕ್ವಾರ್ಟರ್ ಡ್ರಾ ಮಾಡಿದ್ರೆ 3000 ರೂಪಾಯಿ ಬಂತು. ಸೊ ಈ ರೀತಿಯಾಗಿ ನಾವು ಇಂಟ್ರೆಸ್ಟ್ ಆನ್ ಡ್ರಾವಿಂಗ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕಾಗ್ತೈತಿ. ಇದ್ರ ಮೇಲೆ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಕೇಳಿದ್ರು ಕೇಳಬಹುದು, ಇಲ್ಲ ಅಂದ್ರೆ ಪ್ರಾಡಕ್ಟ್ ಮೆಥಡ್ ಮೇಲೆ ಕೇಳಬಹುದು. ಸೊ ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳಬಹುದು.